ಆದ್ರೂ ದೇವರ ಸಮಯ ಆ ಟೈಮಿಗೆ ಎಲ್ಲ ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ. ಬಟ್ ನಾವು ಅನುಕೂಲದಲ್ಲೂ ಅನಾನುಕೂಲದಲ್ಲೂ ದೇವ್ರನ್ನ ನಾವು ಹುಡುಕ್ಬೇಕಂತೆ. ದೇವ್ರು ನಮ್ಮನ್ನು ಕರೆದ ಮೇಲೆ ಜನ ಇದ್ದಾರೆ, ಜನ ಇಲ್ಲ ಅಂತೇಳಿ ಎಲ್ಲ ನಾವು ಸೇವೆ ಮಾಡಬೇಕಾಗಿರೋದು. ಒಂದು ಪಾಪಿ ಮನ ತಿರುಗಿದ್ರೆ ಸಾಕು ಅನ್ನೋದು ನಮ್ಮ ಇಂಟೆನ್ಸ್ ಆಗಿರಬೇಕು. ನೋಡಿ, ಯೇಸು ಸ್ವಾಮಿ ಗುಂಪು ಗುಂಪು ಜನರನ್ನ ಹುಡ್ಕೊಂಡು ಹೋಗಿ ಅವ್ರು ಸೇವೆ ಮಾಡಿಲ್ಲ. ಒಂದು ಪಾಪಿಗೋಸ್ಕರ, ಒಂದು ಸಹೋದರಿಗೋ, ಒಂದು ಸತ್ತ ಹುಡುಗಿಗೋಸ್ಕರ, ಒಂದೊಂದು ವ್ಯಕ್ತಿಗಳಿಗೋಸ್ಕರ ದೂರ ದೂರ ಮೈಲಿಗಳಲ್ಲಿ ಹೋಗಿ ಅವ್ರು ಏನು ಮಾಡ್ತಾಯಿದ್ರು, ಸ್ವಾರ್ಥನ ಸಾರ್ತಾಯಿದ್ರು, ಅದ್ಭುತಗಳು ಮಾಡ್ತಾಯಿದ್ರು. ಸಭೆಯಲ್ಲೇ ಬರಬೇಕು, ಸಭೆಯಲ್ಲೇ ಜನ ಕೂಡಬೇಕು ಅನ್ನೋದು ನಮ್ಮ ಮೈಂಡ್ ಸೆಟ್ನ ತೆಗಿಬೇಕು. ಯಾಕಂದರೆ ದೇವರು ನಮ್ಮನ್ನು ಟೆಸ್ಟ್ ಮಾಡ್ತಾರೆ. ಜನರು ಬರುವಾಗ ಹೇಗೆ, ಜನರು ಬರದೇ ಇರುವಾಗ ಹೇಗೆ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ಯಾರಿದ್ರು ಯಾರು ಇಲ್ಲಾದರೂ ನಮ್ಮ ಮಧ್ಯದಲ್ಲಿ ಯಾರು ಇರ್ತಾರೆ? ಏಸು ಇರ್ತಾರೆ. ಯಾರಿರ್ತಾರೆ? ಏಸು ಇದ್ದಾರೆ. ದೇವ್ ನಮ್ಮ ಮಧ್ಯದಲ್ಲಿದ್ದಾರೆ. ಒಬ್ಬರಿಬ್ಬರು ಎಲ್ಲಿನ ನಾಮದಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ದೇವ್ರು ಹೇಳಿದ್ದಾರೆ. ಆದ್ರೂ ನಾವು ಆರಾಮ ಸಭೆ ನಮಗೆ ಯಾವುದೇ ರೀತಿಯಾಗಿ ನಮಗೆ ಸೇವೆ ವಿಷಯದಲ್ಲಾಗಿರ್ಬೋದು, ಮುಂಚೆ ನಾವು ಹಳ್ಳಿಗಳಿಗೆ, ಅನೇಕ ಆರ್ಫನೇಜಿಗೆ, ಕಾಣದಿರೋ ಅನೇಕ ಸ್ಥಳಗಳಿಗೆ ಹೋಗಿ ನಾವು ಸ್ವಾರ್ಥ ಸಾರ್ತಾ ಇದ್ವಿ, ಸೇವೆ ಮಾಡ್ತಾಯಿದ್ವಿ. ಇವರು ಅನ್ಸಿಯ ಸಿಸ್ಟರ್ ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ಬಲವಾದ ಕಾರ್ಯಗಳು ದೇವರು ನಮ್ಮ ಮೂಲಕ ಮಾಡಿದ್ದಾರೆ. ಗೊತ್ತಿಲ್ಲದೆ 2 ವರ್ಷ ನಾವು ಝೂಮಲ್ಲಿ ಕೂಡ ಸೇವೆ ಮಾಡ್ತಾಯಿದ್ವಿ. ನಮ್ಮ ಹಸ್ಬೆಂಡ್ಗೆ ಇಂಗ್ಲೀಷ್ ಮಾತಾಡೋದು, ಅವರು ಇಂಗ್ಲೀಷ್ ಬೈಬಲ್ ಓದೋದು, ಕನ್ನಡ ಅವ್ರಿಗೆ ಮಾತಾಡ್ತಾರೆ. ಬಟ್ ಕನ್ನಡದಲ್ಲಿ ಬೈಬಲ್ ವಾಕ್ಯ ಹೇಳೋದಕ್ಕೆ ತುಂಬ ಕಷ್ಟ. ಸ್ವಲ್ಪ ದೇವರು ನಮಗೇನಂದರೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ದೇವ್ರ ನಮ್ಮ ಕರೆ ಇದ್ದಾಗ, ದೇವ್ರ ಉದ್ದೇಶ ಇದ್ದಾಗ ತಕ್ಷಣವೇ ಹೋಗ್ಬಿಟ್ಟು ದೇವರು ಸ್ಟೇಜ್ ಮೇಲೆ ದೊಡ್ಡ ದೊಡ್ಡ ಸ್ಟೇಡಿಯಮಲ್ಲಿ ನಿಲ್ಲಿಸಲ್ಲ. ಫಸ್ಟ್ ನಮ್ಮನ್ನು ದೇವ್ರು ಏನು ಮಾಡ್ತಾರೆ? ಟ್ರೈನಿಂಗ್ ಮಾಡ್ತಾರೆ. ಪ್ರತಿಯೊಂದು ಕಲಿಸ್ತಾರೆ. ವಾಕ್ಯ, ಆರಾಧನೆ, ನಮಗೆ ಮ್ಯೂಸಿಕ್ ತಕ್ಕಂಗೆ ಆಡೋದು ಗೊತ್ತಿಲ್ಲ, ಹೆಂಗಂದ್ರೆ ಹಂಗೆ ಆಡ್ತೀವಿ. ಇದೆಲ್ಲ ಕಲಿಬೇಕಾದ್ರೆ ದೇವ್ರು ಇದೊಂದು ಟ್ರೈನಿಂಗ್ ಪೀರಿಯಡು. ಪ್ರತಿಯೊಬ್ಬರಿಗೂ ಇವಾಗ ವಿನೀತ್ ಬ್ರದರ್ಗೆ ಒಳ್ಳೆ ವಾಯ್ಸ್ ಇದೆ, ಒಳ್ಳೆ ಒಂದು ವರ ಇದೆ. ಬಟ್ ಅದನ್ನು ಯಾವ ಥರ ವರ್ಷಿಪ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದರೆ ಇವತ್ತು ದೇವ್ರು ನಮಗೆ ಪ್ರತಿಯೊಂದು ನಾವೇನಂದರೆ, ಯೇಸುಸ್ವಾಮಿ ಕೂಡ ಸೇವೆಗೆ ಬಂದಮೇಲೆ ಅನೇಕ ಶಿಷ್ಯರನ್ನ ಆರಿಸ್ಕೊಂಡು ಸುಮ್ಮನೆ ಇದ್ರು. ಅವ್ರಿಗೇನು ಮಾಡಿದ್ರು? ಅವ್ರನ್ನ ಟ್ರೈನ್ ಮಾಡಿದ್ರು. ದೇವರು ಟ್ರೈನ್ ಮಾಡಿ ಅವ್ರು ಹೋದ್ಮೇಲೆ ಅನೇಕರು ಶಕ್ತವಾದ ರೀತಿಯಲ್ಲಿ ಸೇವೆ ಮಾಡಿದ್ರು ದೇವ ಶಿಷ್ಯರು. ಅದಕ್ಕೆ ದೇವರ ಮಕ್ಕಳೇ, ಪ್ರತಿಯೊಂದು ಕೂಡ ಪೌಲನು ಕೂಡ ದೇವರ ಎನ್ಕೌಂಟ್ರ್ ಆದಮೇಲೆ 3 ವರ್ಷ ಅವನು ಯಾರಿಗೂ ಕಾಣದೆ ಸತ್ಯವೇದ ವಾಕ್ಯವನ್ನು ಓದ್ತಾ ಇದ್ರಂತೆ. ಹಾಗೆ ಯಾರೂ ಹೊರಗಡೆ ಬರೋದಿಲ್ಲ ಎಷ್ಟು ಈಸಿಯಾಗಿ. ದೇವರು ಪ್ರತಿಯೊಂದು ನಮಗೆ ಕಲಿಸ್ತಾ ಇದ್ದಾರೆ, ನಮಗೆ ತಿಳಿಸ್ತಾ ಇದ್ದಾರೆ. ಅನೇಕರು ನಾನಾ ವಿಧವಾದ ರೀತಿಯಲ್ಲಿ ಮಾತಾಡ್ಬೋದು. ಆದರೆ ವಾಗ್ದಾನ ಇದೆ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು, ಮಾತು ಕೊಟ್ಟು ತಪ್ಪದ ಮೇಲೆ ಆತನ ಮನುಷ್ಯನಲ್ಲ, ಆತನು ದೇವರಾಗಿದ್ದಾನೆ. ಆತನು ನೆರವೇರಿಸ್ತಾನೆ. ಈ ಸಭೆಯಲ್ಲಿ ಅನೇಕ ಜನರು ಬರ್ತಾರೆ, ಅನೇಕ ಜನರು ಬಿಡುಗಡೆ ಹೊಂದ್ಕೊಳ್ತಾರೆ ಅಂತ ಒಂದು ವಾಗ್ದಾನ ಇದೆ. ಇಲ್ಲಿ ಕೂಡ ಆರಂಭದಲ್ಲಿ ಬಹಳ ಹೋರಾಟ ಇತ್ತು ನಮಗೆ. ಸಭೆ ನಡೆಸೋದಕ್ಕಾಗಲಿ, ಆರಾಧನೆ ಮಾಡೋದಕ್ಕಾಗಲಿ, ಪ್ರಾರ್ಥನೆ ಮಾಡೋದಕ್ಕಾಗಲಿ ಯಾವುದೇ ರೀತಿ ನಮಗೆ ಅನುಕೂಲ ಇಲ್ಲ. ಆದರೂ ಕೂಡ ದೇವ್ರು ನಮ್ಮ ಸಂಗಡ ಇದ್ದು, ನಮ್ಮ ಜೊತೆ ಇದ್ದು ದೇವ್ರು ನಮ್ಮ ನಡೆಸ್ತಾ ಇದ್ದಾರೆ. ಇಲ್ಲಿ ಬಂದು ನಿಲ್ಲೋದಕ್ಕಾಗಲಿ, ಸಭೆ ಆರಂಭ ಮಾಡೋದಕ್ಕಾಗಲಿ ನಮಗೆ ಯಾವ ಯೋಗ್ಯತೆ ಇಲ್ಲ. ಎಲ್ಲವೂ ದೇವರ ಕೃಪೆಯಿಂದ ಮಾತ್ರ. ಇದೆಲ್ಲ ಗೊತ್ತಿರೋ ವಿಷಯ. ಇವತ್ತು ನಮ್ಮ ಮಧ್ಯದಲ್ಲಿ ಅಲ್ಲಿ ಏನೋ ಹೆಸರು ಅಖಿಲ್ ಅನ್ನೋ ಒಂದು ಹೊಸ ಸಹೋದರು ನಮಗಾಗಿ ಅನೇಕ ದಿವಸಗಳಿಂದ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ. ದೇವರೇ, ನಮಗೆ ಕೀಬೋರ್ಡ್ ಪ್ಲೇ ಮಾಡೋರು ಬೇಕು ಅಂಥೇಳಿ ಪ್ರಾರ್ಥಿಸುವಾಗ ದೇವರು ಒಂದು ಸಹೋದರನ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವ್ರನ್ನ ನಾವು ನಮ್ಮ ಮನೆಗೆ, ನಮ್ಮ ಸಭೆಗೆ ಅವ್ರನ್ನ ನಾವು ಆಹ್ವಾನ ಮಾಡ್ತಾಯಿದ್ದೀವಿ, ಅವ್ರನ್ನ ಸ್ವಾಗತ ಮಾಡ್ತಾಯಿದ್ದೀವಿ. ಇವತ್ತು ಅಲ್ಪರಾಗಿ ನಾವು ಕಾಣ್ತಾ ಇರ್ಬೋದು, ಅದೆಲ್ಲರೂ ಅವ್ರಿಗೆ ನಾವು ಸ್ವಾಗತ ಮಾಡೋಣ. ಓಕೆ, ಸಹೋದರ, ನೀವು ಬ್ರದರ್, ನೀವು ಯಾವುದೇ ರೀತಿ ಸಂಕೋಚ ಪಡದೆ ನಮ್ಮ ಒಂದೇ ಮನೆ ಥರ ನೀವು ಅಂದ್ಕೊಂಡು ನೀವು ಕೂಡ ಈ ಸೇವೆಯಲ್ಲಿ ಇನ್ವಾಲ್ವ್ ಆಗಿ ಎಲ್ಲದರಲ್ಲೂ ಬೆಳೆಯೋದಕ್ಕೆ ನಮ್ಮ ಉದ್ದೇಶ. ನಾವು ಮಾತ್ರ ಮಾಡಬೇಕಲ್ಲ, ಎಲ್ಲರೂ ಸೇವೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾರೇ ಬರಲಿ ನಾವು ಟ್ರೈನ್ ಮಾಡ್ತೀವಿ, ನಾವು ಟ್ರೈನ್ ಆಗ್ತಾಯಿದ್ದೀವಿ. ದೇವ್ರು ನಮಗೆ ಕಲಿಸ್ತಾ ಇದ್ದಾರೆ. ನೀವು ಸಂತೋಷವಾಗಿ ಇಲ್ಲಿ ಆರಾಮ ಸೇವೆ ಮಾಡಿ. ದೇವರು ಖಂಡಿತ ಕಾರ್ಯ ಮಾಡ್ತಾರೆ, ದೇವರು ಅದ್ಭುತ ಮಾಡ್ತಾರೆ. ದೇವರು ಎಷ್ಟೆಷ್ಟೋ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ, ಎಷ್ಟೋ ಅದ್ಭುತಗಳು ಮಾಡಿದ್ದಾರೆ. ಆತ ಮಾಡಿದ ಉಪಕಾರಗಳು ಒಂದು ಕಾಲಕ್ಕೂ ಮರೀದಿಲ್ಲ. ಕೆಲವು ಟೈಮು ಹೀಗೆ ಹೋಗ್ಬೇಕಂತ ದೇವ್ರು ನಮ್ಗೆ ಹೇಳಿದ್ರೆ ನಾವು ಹಾಗೆ ಹೋಗಲೇಬೇಕು. ನೋಡಿ, ಪೌಲಂಗಿಚ್ಚವರು ಸಭೆ ಆರಂಭ ಮಾಡಿದಾಗ ಬರೀ 3 ಜನ ಇದ್ರಂತೆ. ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲದಷ್ಟು ಕ್ರೌಡ್ ಅಂತೆ ಆ ಸಭೆಯಲ್ಲಿ. ಕರೆದ ಮೇಲೆ ದೇವರ ಆರಂಭ ಅಲ್ಪವಾಗಿದ್ದರು, ಅಂತ್ಯ ಸಂಪೂರ್ಣ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಇವತ್ತು ಇಷ್ಟು ಜನ ಆದರೂ ಇದ್ದೀರಿ, ನಾವು ದೇವರು ಸ್ತೋತ್ರ ಮಾಡೋಣ. ಎಷ್ಟೋ ದಿವಸ ನಾವೇ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಹೋಗಿರೋ ದಿವಸಗಳುಂಟು, ಕಣ್ಣೀರು ಹಾಕಿರೋ ದಿವಸ ಉಂಟು. ದೇವರೇ, ಏನಪ್ಪ ಮುಂದೆ ಇಟ್ಟಿದ್ದೀವಿ, ಹಿಂದೆ ಇಡಬಾರ್ದು ಹೆಜ್ಜೆ. ದೇವ್ರು ಕರೆದ ಮೇಲೆ ನಾವು ಏನೇ ಹೋರಾಟ ಬರಲಿ, ಕಷ್ಟ ಬರಲಿ, ಪ್ರತಿಕೂಲ ಬರಲಿ, ನಾವು ಓಡಬೇಕು. ಓಟವನ್ನು ಸ್ಥಿರಚಿತ್ತದಿಂದ ನಾವೇನು ಮಾಡಬೇಕು? ಓಡುವವರಾಗಿರಬೇಕು.
ಅದಕ್ಕೆ ನಾನೊಂದು ಪ್ರಾರ್ಥನೆ ಯಾವಾಗ ನಾನು ದೇವ್ರ ಬಳಿಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಆತ್ಮಗಳಿಗೆ ಸಭೆ ಕೊಡು, ಸಭೆಗೆ ಆತ್ಮಗಳನ್ನು ಕೊಡು, ಜನ ಬರಬೇಕು, ತುಂಬಿಕೊಳ್ಬೇಕಂತ ನಾನು ಪ್ರಾರ್ಥನೆ ಮಾಡುವಾಗ ದೇವರು ನನ್ನೊಟ್ಟಿಗೆ ಒಂದೇ ಒಂದು ಮಾತಾಡಿದ್ದು ಏನು ಅಂದರೆ, ಮಗಳೇ ನಿನ್ನ ಸಭೆಯಲ್ಲಿ ಜನ ಬರಲಿ ಅಂತೇಳಿ ನೀನು ಪ್ರಾರ್ಥನೆ ಮಾಡಬೇಡ, ನಿನ್ನ ಸಭೆ ಕಟ್ಟಬೇಡ, ನನ್ನ ರಾಜ್ಯವನ್ನು ನೀನು ಕಟ್ಟು ಅಂತ ದೇವ್ರು ಹೇಳಿದ್ರು. ಹಲ್ಲೆಲೂಯಾ. ಅವತ್ತು ನಾನು ಬಂದಿಲ್ಲ, ಯಾರು ಬಂದಿಲ್ಲ ಅಂದ್ರೂ ದೇವರೇ ನೀನು ಹೇಳಿದ್ಯಾ, ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಆರಂಭ ಮಾಡಿದ್ವಿ. ಇಲ್ಲಿ ಜನ ಇಲ್ಲ ಅಂದ್ರೂ ದೇವರು ಸೋಷಿಯಲ್ ಮೀಡಿಯಾ ಮೂಲಕ ಅನೇಕ ಕಡೆ ವಾಕ್ಯ, ಲೋಕವೆಲ್ಲ ದೇವ್ರ ವಾಕ್ಯ ಯಾವ ರೀತಿ ಹಬ್ಕೊಳ್ತಾ ಇದೆ, ಆ ರೀತಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬ್ಗಳಲ್ಲಿ ದೇವ್ರು ಏನು ಮಾಡಿದ್ರು, ದೇವ್ರ ವಾಕ್ಯವನ್ನು ತೆಗೆದುಕೊಂಡೋಗಿ ಅನೇಕರು ಪ್ರಾರ್ಥನೆ ಮಾಡಿಸ್ಕೊಳ್ಳೋದು, ಅನೇಕರು ಬಿಡುಗಡೆ ಹೊಂದ್ಕೊಳ್ಳೋದು, ಅನೇಕರ ವಾಕ್ಯ ಅವರ ಹೃದಯಗಳಲ್ಲಿ ಮುಟ್ಟೋದು ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ಸಭೆ ಈ ರೀತಿ ಸೇವೆ ಆರಂಭ ಮಾಡಿ ಸ್ವಲ್ಪ ದಿವಸಗಳೇ ಆಗಿದೆ. ಆದರೆ ದೇವರು ಒಂದು ಕಡೆ ಸೇವೆ ಬೆಳೆದಿಲ್ಲ ಅಂದ್ರೂ ಮತ್ತೊಂದು ಕಡೆ ಸೇವೆಯಲ್ಲಿ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ದೇವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾರು ಗೊತ್ತಿಲ್ಲದಿರೋ ಜನರು, ಅನ್ಯ ಜನರು, ಮಂತ್ರವಾದಿಗಳು, ಪೂಜಾರಿಗಳು ಆ ವಾಕ್ಯವನ್ನು ಕೇಳಿ ನನ್ನ ಹೃದಯನ ಮುಟ್ತು, ನನ್ನ ಮನಸ್ಸನ್ನು ಮುಟ್ತು ಅಂತೇಳಿ ಅನೇಕರು ಮೆಸೇಜ್ ಹಾಕಿದ್ದಾರೆ. ದೇವರ ಮಕ್ಕಳೇ, ಅನೇಕರು ಕಾಲ್ ಮಾಡ್ತಾ ಇದ್ದಾರೆ. ಈ ರೀತಿ ನಮ್ಮ ಉದ್ದೇಶ ಏನೋ, ಒಂದು ಪಾಪಿ ಮನ ತಿರುಗಿದ್ರೆ ಇಡೀ ಪರಲೋಕವೇ ಸಂತೋಷ ಪಡುತ್ತಂತೆ. ಅಷ್ಟೇ ನಮ್ಮ ಗುರಿ. ನಾವೇನು ಮಾಡಬೇಕು, ನನ್ನನ್ನು ಅನೇಕರು ಕಾಣಬೇಕು, 1000 ಜನರ ಮಧ್ಯದಲ್ಲಿ ನಾನು ವಾಕ್ಯ ಹೇಳಬೇಕು, ಅನೇಕರು ನನ್ನ ನೋಡಿ ರೆಕಗ್ನೈಸ್ ಮಾಡಬೇಕು, ನನ್ನನ್ನು ಹೊಗಳಬೇಕು ಅನ್ನೋದು ನಮ್ಮ ಮೈಂಡ್ ಸೆಟ್ ತೆಗೆದು ದೇವ ರಾಜ್ಯ ನಾವು ಕಟ್ಟಬೇಕು. ಇವತ್ತು ನಾವು ಮಾಡುವ ಪ್ರತಿಯೊಂದು ಕೆಲಸ ಕೂಡ ಪರಲೋಕದಲ್ಲಿ ಅದು ಆತನ ಎಣಿಕೆಯಲ್ಲಿ ಅದೇನಾಗಿರುತ್ತೆ, ಅದು ಬರೆಯಲ್ಪಟ್ಟಿರುತ್ತೆ. ಯಾವುದು ಕೂಡ ವ್ಯರ್ಥವಾಗಲ್ಲ. ಈ ಲೋಕದಲ್ಲಿ ಕೆಲಸ ಮಾಡ್ಬೋದು, ಈ ಲೋಕದಲ್ಲಿ ಬಿಸ್ನೆಸ್ ಮಾಡ್ಬೋದು, ಏನೆಲ್ಲ ನೀನು ಲೋಕದಲ್ಲಿ ಸಂಪಾದನೆ ಮಾಡ್ಬೋದು, ಅದು ಯಾವುದನ್ನು ದೇವ್ರ ಲೆಕ್ಕದಲ್ಲಿ ತೆಗೆದುಕೊಳ್ಳೋದಿಲ್ಲಂತೆ. ದೇವರಿಗಾಗಿ ನೀನು ಚಿಕ್ಕ ಕಸ ಗುರುಸಿರೋದಾಗಿರ್ಬೋದು, ನೀನೊಂದು ಚೇರ್ ಹಾಕಿರೋವಂಥ ವಿಷಯವಾಗಿರ್ಬೋದು, ಕೀಬೋರ್ಡ್ ಪ್ಲೇ ಮಾಡಿರ್ಬೋದು, ಏನೇ ಒಂದು ವಿಷಯ ದೇವರ ಆಲಯದಲ್ಲಿ ದೇವರ ರಾಜ್ಯಕ್ಕಾಗಿ ಒಂದು ಸ್ವಾರ್ಥ ಸಾರಿರೋದು, ಇಲ್ಲ ಮತ್ತೊಬ್ಬರಿಗಾಗಿ ಒಡಕಿನ ಗೋಡೆಯಲ್ಲಿ ಕುಳಿತು ಮಾಡಿರೋ ಪ್ರಾರ್ಥನೆ ಒಂದು ಕಾಲಕ್ಕದು ವ್ಯರ್ಥವಾಗೋದಿಲ್ಲಂತೆ. ನಿಮ್ಮನ್ನು ಮರಣ ಬೇರ್ಪಡೆದ ಮೇಲೆ, ಇಲ್ಲ ಅಥವಾ ಮಧ್ಯಾಕಾಶದಲ್ಲಿ ದೇವ್ರು ಬಂದ ಮೇಲೆ ನಾವು ಮಾಡಿರುವಂಥ ಪ್ರತಿಯೊಂದು ಕೆಲಸಕ್ಕೂ ದೇವ್ರು ಏನು ಮಾಡ್ತಾರಂತೆ, ರಿವಾರ್ಡ್ ಕೊಡ್ತಾರಂತೆ. ಅಲ್ಲಿ ಯಾವ ಒಂದು ಚಿಕ್ಕ ಕೆಲಸ ಕೂಡ ದೇವ್ರು, ವಾಶ್ರೂಮ್ ಬಾತ್ರೂಮ್ ತೊಳೆದಿರೋ ವಿಷಯ ಆಗಿರ್ಬೋದು, ದೇವರ ಆಲಯದಲ್ಲಿ ದೇವರ ರಾಜ್ಯಕ್ಕಾಗಿ ದೇವರ ನಾಮಕ್ಕಾಗಿ ಮಾಡಿದಂಥ ಪ್ರತಿಯೊಂದು ಕೆಲಸಕ್ಕೆ ದೇವರು ಏನು ಮಾಡ್ತಾರೆ, ನಮಗೆ ರಿವಾರ್ಡ್ ಕೊಡ್ತಾರೆ. ಈ ಲೋಕದವ್ರು ನಮ್ಮನ್ನು ಹೊಗಳಬೇಕು, ಇಲ್ಲಿರೋ ಸೇವಕರು ನಮ್ಮನ್ನು ಮೇಲೆ ಇಡಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ತೆಗೆದಾಕಿ ದೇವರ ನಮ್ಮನ್ನು ಮೆಚ್ಕೊಳ್ಬೇಕಂತೇಳಿ ನಾವೇನು ಮಾಡಬೇಕು, ಆತನ ಸೇವೆಯನ್ನು ನಾವು ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಇದೆಲ್ಲ ನಾನು ಹೇಳ್ಬೇಕನ್ನಿಸ್ತು, ಹೇಳಿದೆ. ಆದರೆ ಈಗ ವಾಕ್ಯಕ್ಕಾಗಿ ಹೋಗೋಣ, ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಮಹೋನ್ನತನೇ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಸ್ವಾಮಿ ಕರ್ತನೆ, ಇಗೋ ಕರ್ತನೆ, ಆರಾಧನೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ವಾಕ್ಯ ಹೇಳೋದಕ್ಕೆ ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಪ್ಪ. ನೀ ನಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ಸ್ತೋತ್ರ, ನೀನು ನಮ್ಮ ಸಂಗಡ ಇರೋದಕ್ಕಾಗಿ ಸ್ತೋತ್ರ. ಪರಿಶುದ್ಧಾಪನೆ, ವಾಕ್ಯ ಮಾತಾಡುವಾಗ ನಾನಲ್ಲ ಸ್ವಾಮಿ, ನೀನು ಮಾತಾಡಬೇಕಪ್ಪ, ನಿನ್ನ ಶಬ್ದ ನಾನು ಕೇಳಬೇಕು ರಾಜ. ಅಪ್ಪಾಜಿ ಕರ್ತನೆ, ಬಾಯಿಗೆ ಬಾಯಾಗಿದ್ದು ಪರಿಶುದ್ಧಾಪನೆ ನೀನು ಮಾತಾಡಿ ರಾಜ. ಅಪ್ಪ, ಅಗಲವಾಗಿ ಬಾಯಿ ತೋರಿ ನಾನು ತುಂಬಿಸುತ್ತೇನೆ ಅಂತ ಹೇಳಿದ್ದೇನೆ. ಕಂಪ್ಲೀಟ್ ನಾನು ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೀನಿ ಅಪ್ಪ. ಇಲ್ಲಿ ನಿಂತು ಮಾತನಾಡೋದು ನಾನಲ್ಲ ಸ್ವಾಮಿ, ಪರಿಶುದ್ಧಾಪನೆ ನೀನು ಮಾತಾಡಿ ರಾಜ. ಒಂದೊಂದು ಹೃದಯನ ಮುಟ್ಟು ಕರ್ತನೆ, ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೇನ್. ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ, ನಾನು ಭಾನುವಾರ ಆರಾಧನೆಗೆ ದೇವರು ನನ್ನ ಹತ್ರ ಮುಂಚೆನೇ ಮಾತಾಡಿರ್ತಾರೆ, ನೀನು ಈ ವಾಕ್ಯ ತಗೋ ಅಂತ. ಯಾಕಂದರೆ ಇವಾಗ ಆರಂಭದಲ್ಲಿ ನಮಗೆ ಸೇವೆ ಮಾಡೋದಕ್ಕೆ ಯಾರೂ ಸಹಾಯ ಇಲ್ಲದೇ ಇರೋ ಕಾರಣ, ಈಗ ಸ್ವಲ್ಪ ದಿವಸ ಆದ ನಂತರ ವಿನೀತ್ ಬ್ರದರ್ನ ದೇವ್ರು ಕಲಿಸಿದ್ರು, ಮತ್ತೊಂದು ಬ್ರದರ್ನ ಕಲಿಸಿದ್ರು. ಅವರು ಮತ್ತೊಂದು ಸಭೆಗೆ ಹೋಗ್ತಾರೆ, ಆ ಬೇರೆ ವಿಷಯಗಳಲ್ಲಿ ಸೇವೆಯಲ್ಲಿದ್ದಾರೆ. ಹಾಗಾಗಿ ಆ ಸಹೋದರಿ ಸ್ವಲ್ಪ ದಿನ ಅವರಿಗೆ ಟೈಮ್ ಇದ್ದಾಗ ಬರ್ತಾರೆ, ಇಲ್ಲಾಂದರೆ ಬರೋದಕ್ಕಾಗೋದಿಲ್ಲ. ಆದ್ರೂ ಕೆಲವು ಪ್ರತಿಯೊಂದು ಕೂಡ ನಾವು ಮಾಡಬೇಕು, ಸೇವೆ ಇದು ಕ್ಲೀನ್ ಮಾಡಬೇಕು, ವಾಕ್ಯ ಪ್ರಿಪೇರ್ ಆಗಬೇಕು, ಬಹಳ ಕಷ್ಟ ಇದೆ. ಸೇವೆ ಅನ್ನೋದು ಅಷ್ಟು ಈಸಿ ಅಲ್ಲ. ಆದ್ರೂ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ಒಂದೊಂದು ದಿನ ಕೂಡ ನಮಗೆ ಜ್ಞಾನ ಕೊಟ್ಟು, ಬುದ್ಧಿ ಕೊಟ್ಟು, ತಿಳುವಳಿಕೆ ಕೊಟ್ಟು ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ಆದರೆ ದೇವರು ಗೊತ್ತು, ನನಗೆ ಸಮಯ ಇಲ್ಲದೇ ಇರೋ ಕಾರಣ ದೇವರ ಪಾದದಲ್ಲಿ, ಆದರೂ ನಾವು ಸಮಯ ಸಿಕ್ಕುವಾಗೆಲ್ಲ ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸ್ತೀವಿ. ನನ್ನ ಬಳಿಗೆ ದೇವರ ಅಪ್ಪನ ಹೇಳಿದ್ರು, ಸೌಖ್ಯದ ಕುರಿತು ಮಾತಾಡು, ಬಿಡುಗಡೆ ಕುರಿತು ಮಾತಾಡು ಅಂತ ದೇವರು ಹೇಳಿದ್ರು. ಆದರೂ ನೆನ್ನೆ ಸಂಜೆ ನಾನು ಇಲ್ಲ ದೇವರೇ, ಇನ್ನೊಂದಾ ಇನ್ನೂ ಏನಾದರೂ ಬೇರೆ ಇದೆಯಾ ಪರಿಶುದ್ಧಾಪನೆ ಅಂತೇಳಿ ನಾನು ಸುಮಾರು ಹೊತ್ತು ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರ ಬಳಿಯಲ್ಲಿ ಕೇಳ್ತಾ ಇದ್ದೆ. ಆವಾಗ ದೇವರು ಎಷ್ಟು ವಾಕ್ಯ, ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು ಏನಾದರೂ ದೇವ್ರು ನನ್ನ ಹತ್ರ ಮಾತಾಡ್ತಾರಾ, ಇನ್ನೂ ಏನಾದರೂ ರೆವಲೇಷನ್ ಕೊಡ್ತಾರಾ ಅಂತ ನಾನು ಕೇಳೋದಕ್ಕೆ ಪ್ರಾರಂಭ ಮಾಡಿದೆ. ಪರಿಶುದ್ಧಾಪ ಒಂದು ಹೇಳಿದ್ರು, ತುಂಬ ಕಷ್ಟಪಡಬೇಡ, ಬೈಬಲ್ ತುಂಬ ತೆಗಿಬೇಡ, ಈಗ ಆಲ್ರೆಡಿ ನಾನು ಹೇಳಿದ್ದೀನಲ್ಲ ಅದನ್ನ ಬಗ್ಗೆ ನೀನು ಮಾತಾಡು ಅಂತ ಹೇಳಿದ್ರು. ಅದನ್ನು ತೆಗೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಅನೇಕ ವಾಕ್ಯಗಳ ರೆವಲೇಷನ್ ದೇವ್ರು ನಾನು ಕೊಟ್ಟರು. ನಾನು ಅಧಿಕವಾಗಿ ತೆಗೆದುಕೊಳ್ಳೋದಿಲ್ಲ, ಸಂಕ್ಷಿಪ್ತವಾಗಿ ನಾನು ಮುಗಿಸ್ತೀನಿ. ಇಲ್ಲಿ
ಇಲ್ಲಿರೋದಕ್ಕಿಂತ ಹೆಚ್ಚಾಗಿ ನಾವು ತೆಗೆದುಕೊಳ್ಳೋ ವಾಕ್ಯ ಲೋಕವೆಲ್ಲ ಹೋಗ್ತಾ ಇದೆ, ಲೋಕದ ಜನರನ್ನ ಮುಟ್ತಾ ಇದೆ, ಬಿಡುಗಡೆ ಅಲ್ಲಿ ಅವರು ಅದ್ಭುತಗಳು ಕಾಣ್ತಾ ಇದ್ದಾರೆ, ಬಿಡುಗಡೆ ಕಾಣ್ತಾ ಇದ್ದಾರೆ. ಹಾಗಾಗಿ ದೇವರ ಮಕ್ಕಳೇ, ನಾವು 2 ವಾಕ್ಯ ತೆಗೆದುಕೊಳ್ಳೋದು. ದೇವರು ನಮಗೆ ನಮಗೆ ಆಲೋಚನೆ ಹೇಳಿದ್ದಾರೆ. ಇಲ್ಲಿ ಒಂದು ಸರ್ವಿಸ್ ಎಲ್ಲ ನಡೆಯೋದು, ಮೊದಲು 1, 2, 3 ಸರ್ವಿಸ್ಗಳು ನಡೆಯುತ್ತೆ. ಹಿಂದಿ ಆರಾಧನೆ ನಡೆಯುತ್ತೆ, ಇಂಗ್ಲೀಷ್ ಆರಾಧನೆ ನಡೆಯುತ್ತೆ, ಕನ್ನಡ ಆರಾಧನೆ ನಡೆಯುತ್ತೆ ಅಂತ ಹೇಳಿ ದೇವರು ಆಲ್ರೆಡಿ ವಾಗ್ದಾನ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಜನರನ್ನು, ಅದಕ್ಕೆ ಬೇಕಾದ ವ್ಯಕ್ತಿಗಳನ್ನ ದೇವರು ಎಬ್ಬಿಸ್ತಾ ಇದ್ದಾರೆ. ಇವಾಗ ದೇವರು ಗಣನೆಗೆ ಎಲ್ಲ ಗೊತ್ತಿರೋರನ್ನ, ಸೇವಕರನ್ನ ತಂದು ದೇವರು ಇಲ್ಲಿ ನಿಲ್ಲಿಸಲ್ಲ. ದೇವರು ಒಂದು ತಲೆಮಾರನ್ನ ಎಬ್ಬಿಸ್ಬೇಕು, ಒಂದು ಅಭಿಷಕ್ತನ ಎಬ್ಬಿಸ್ಬೇಕು. ಏನು ಗೊತ್ತಿಲ್ಲದವರು, ಗಣನೆಗೆ ಬಾರದವರು, ಜ್ಞಾನ ಇಲ್ಲದವರು, ಅಂಥವ್ರನ್ನ ದೇವ್ರು ಏನು ಮಾಡ್ತಾ ಇದ್ದಾರೆ, ಟ್ರೈನ್ ಮಾಡಿ, ಪ್ರಿಪೇರ್ ಮಾಡಿ ದೇವರ ಸೇವೆಗಾಗಿ ದೇವರು ಒಂದು ತಲೆಮಾರನ್ನ ಎಬ್ಬಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಅದಕ್ಕೋಸ್ಕರ ದೇವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಬಂದ್ಬಿಟ್ಟು ಎಲ್ಲ ಗೊತ್ತಿರೋನ್ನ ತಂದು ನಿಲ್ಲಿಸೋ ನನ್ನ ಉದ್ದೇಶ. ಇಲ್ಲಿ ಪ್ರವಾದಿಗಳು ನಮ್ಗೆ ಗೊತ್ತಿದ್ದಾರೆ, ಅನೇಕರು ಸೇವಕರು ಕರೆದ್ರೆ ಬರ್ತಾರೆ. ನಮಗೆ ಪ್ರವಾದಿಗಳು ಬಂದು ಇಲ್ಲಿ ಸೇವೆ ಮಾಡಬೇಕಾಗಿಲ್ಲ, ವಾಕ್ಯ ಗೊತ್ತಿದ್ದವರೆಲ್ಲ ಸೇವೆ ಮಾಡಬೇಕಾಗಿರೋದು. ಏನು ಗೊತ್ತಿಲ್ಲದೆ ದೇವ್ರನ್ನ ಅಭಿಷೇಕ ಮಾಡಿ, ಪವಿತ್ರಾತ್ಮನವರೊಳಗಡೆ ಮಾತಾಡಿ, ಬಲವಾದ ಸಾಕ್ಷಿಗಳನ್ನಿಟ್ಟು ದೇವ್ರಿಗೋಸ್ಕರ ಎದ್ದು ಪ್ರಕಾಶಿಸಬೇಕಾದ ಒಂದು ತಲೆಮಾರು ಎದ್ದೇಳಬೇಕನ್ನೋದೇ ನಮ್ಮ ಗುರಿಯಾಗಿದೆ ದೇವ್ರ ಮಕ್ಕಳೇ. ಅದಕ್ಕಾಗಿ ಅಷ್ಟೇ, ಬೇರೆ ಏನಿಲ್ಲ. ಅದು ಮಾತ್ರ ಅಲ್ಲ, ಇದೇ ರೀತಿಯಾಗಿ ದೇವ್ರು ನಮ್ಮ ಹತ್ರ ಕೊಟ್ಟಿದ್ದ ಆಲೋಚನೆ ಹೀಗೆ. ಈಗ ಕೆಲವೊಂದು ದೇವ್ರು ನಮಗೆ ಕಲಿಸ್ತಾ ಇದ್ದಾರೆ ಎಷ್ಟೋ ವಿಷಯಗಳು. ಇವತ್ತು ಒಂದು ಆರಾಧನೆ ಮಾಡಿ ನಾವು ಮುಗಿಸ್ಕೊಂಡು ಹೋಗೋದಲ್ಲ. ದೇವರು ಈ ಸಭೆ ಮೇಲೆ ದೊಡ್ಡ ವಾಗ್ದಾನ ಇದೆ. ಆ ವಾಗ್ದಾನ ಬರುವಾಗ, ನೆರವೇರುವಾಗ ನಮ್ಮ ಕಣ್ಣಲ್ಲಿ ನೀರು ಬರ್ಬೋದು. ನಾವು ಯೋಚನೆ ಮಾಡೋಕ್ಕಾಗಲ್ಲ. ಒಂದು ಕಿವಿ ಕೇಳಲಿಲ್ಲ, ಒಂದು ಮನಸ್ಸು ಊಹಿಸದ ರೀತಿಯಲ್ಲಿ, ಒಂದು ಕಣ್ಣು ಕಾಣದ ರೀತಿಯಲ್ಲಿ ದೇವರು ಅದ್ಭುತಗಳು ಮಾಡ್ತಾರೆ ದೇವ್ರ ಮಕ್ಕಳೇ. ಇವತ್ತು ಕೂಡ ಒಂದು ಕಾಲದಲ್ಲಿ ನಾನು ಯಾಕೆ ಇದೆಲ್ಲ ಹೇಳ್ತೀನಿ ಅಂದರೆ, ನಿಮ್ಮ ಸೇವೆಗೆ ಒಂದು ಎಂಕರೇಜ್ಮೆಂಟ್ ಬರಲಿ ಅಂತ ಹೇಳ್ಬಿಟ್ಟು. ಇಲ್ಲ ದೇವ್ರ ರಾಜ್ಯಕ್ಕೋಸ್ಕರ ಏನಾದರೂ ಮಾಡ್ತಾ ಇದ್ದೀರಾ ಅಂದಾಗ, ಅಯ್ಯೋ ಏನಪ್ಪ ಏನು ಕಾಣ್ತಾ ಇಲ್ಲ ಏನು ಅನ್ನೋದು ಆ ರೀತಿ ಡಿಸ್ಕರೇಜ್ಮೆಂಟ್ನ ತೆಗೆದುಹಾಕಿ, ದೇವರು ಕರೆದಿರೋಂಥ ಓಟದಲ್ಲಿ ಅಲ್ಲಿ ಏನು ಫಲನೇ ಕಾಣ್ತಾ ಇಲ್ಲ, ಏನು ಅಭಿವೃದ್ಧಿನೇ ಕಾಣ್ತಾ ಇಲ್ಲ ಅಂದ್ರೂ ನಾವು ಮಾಡೋದಕ್ಕೆ ಏನಾಗಿರಬೇಕು, ಆಸಕ್ತಿ ಉಳ್ಳವರಾಗಿರಬೇಕು. ಬಿತ್ತುವಂಥ ಬೀಜ ಯಾವತ್ತಿಗೋದು ವ್ಯರ್ಥವಾಗಿ ಹೋಗೋದಿಲ್ಲ, ಅದರ ಪ್ರತಿಫಲ ನಾವು ಕಂಡೇ ಕಾಣ್ತೀವಿ. ನಾವು ಆರಂಭದಲ್ಲಿ ಬೀಜ ಇಲ್ಲಿ ಬಿತ್ತೋದಕ್ಕೆ ಪ್ರಾರಂಭ ಮಾಡಿದ್ರಿ. ಇಲ್ಲಿ ಮರುಭೂಮಿಯ ಜಾಗ, ಇಲ್ಲಿ ಜನರು ಬರೋದಕ್ಕೆ ವಾಹನಗಳಿಲ್ಲ ಸರಿಯಾಗಿ, ಇಲ್ಲಿ ಯಾವುದೇ ರೀತಿ ಸಭೆ ಇಲ್ಲ, ಅಕ್ಕಪಕ್ಕ ಒಂದು ಕ್ರೈಸ್ತ ಸಹೋದರ ಕೂಡ ಇಲ್ಲ. ಇಲ್ಲಿ ಅಂತ ಒಂದು ಸ್ಥಳದಲ್ಲಿ ದೇವ್ರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವ್ರು ಖಂಡಿತ ಕಾರ್ಯ ಮಾಡ್ತಾರೆ. ಅದೇ ರೀತಿಯಾಗಿ ದೇವರ ಮಕ್ಕಳು ಅದ್ರ ಮೇಲೆ ನಂಬಿಕೆ ಇದೆ. ಅದು ಮಾತ್ರ ಅಲ್ಲ, ನಾವು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ದೇವರು ಅಪ್ಲೋಡ್ ಮಾಡುವಾಗ ಅನೇಕರು ನಾನಾ ವಿಧವಾದ ರೀತಿಯಲ್ಲಿ ಮಾತಾಡಿದ್ರು, ನಿಂದಿಸಿದ್ರು, ಅವಮಾನ ಪಡಿಸಿದ್ರು. ಇದೆಲ್ಲ ಬೇಕಾ ಇವ್ರಿಗೆ ಅಂತೆಲ್ಲ ಹೇಳಿದ್ರು. ಆದರೆ ದೇವ್ರು ನನ್ನ ಹತ್ರ ಹೇಳಿದ್ರು, ಮನುಷ್ಯರ ಶಬ್ದಕ್ಕೆ ನೀನು ಕಿವಿಗೊಡ್ಬೇಡ, ದೇವರ ಶಬ್ದಕ್ಕೆ ಮಾತ್ರ ಕಿವಿಗೊಡಂದ್ರು. ಆರಂಭದಲ್ಲಿ ಮಾಡುವಾಗ ಏನು ವ್ಯತ್ಯಾಸನೇ ಇಲ್ಲ, ಸ್ವಲ್ಪ ಜನರು ಮಾತ್ರ ನೋಡ್ತಾ ಇದ್ರು, ಅದರಲ್ಲಿ ಏನು ಬದಲಾವಣೆ ಕಾಣ್ತಾ ಇಲ್ಲ. ಒಂದೇ ಒಂದು ದಿನ ದೇವರಾತ್ಮ ಹೇಳಿದ್ರು, ನೀನು ಅಪ್ಲೋಡ್ ಮಾಡು, ನಾನು ಕಾರ್ಯ ಮಾಡ್ತೀನಿ ಅಂತೇಳಿ. ಒಂದು ದಿನ ನಾನು ಬಿಟ್ಬಿಟ್ಟಿದ್ದೆ, ಸ್ವಲ್ಪ ದಿವಸ ಬೇಡ, ಇನ್ಸ್ಟಾಗ್ರಾಮ್ ಬೇಡ, ಅದರಲ್ಲಿ ಏನು ವ್ಯತ್ಯಾಸನೇ ಕಾಣ್ತಾ ಇಲ್ಲ ಅಂತೇಳಿ ಬಿಟ್ಟಾಗ ದೇವ್ರು ನನ್ನ ಹತ್ರ ಹೇಳಿದ್ರು, ಇಲ್ಲ ಅಪ್ಲೋಡ್ ಮಾಡು ಅಂದರು. ಅಪ್ಲೋಡ್ ಮಾಡಿದೆ, 2 ದಿವಸನೇ ಏನು ವ್ಯತ್ಯಾಸ ಕಾಣಿಲ್ಲ, ಆದರೂ ಅಪ್ಲೋಡ್ ಮಾಡಿದೆ. 3ನೇ ದಿವಸ ಗೊತ್ತಿಲ್ಲದ ರೀತಿಯಲ್ಲಿ 1000 ಜನ ನೋಡೋ ರೀತಿಯಲ್ಲಿ ದೇವರು ತೆಗೆದುಕೊಂಡು ಹೋದ್ರು. ದೇವರ ಮಕ್ಕಳೇ, ಇವತ್ತು ಒಂದು ದೇವರು ಕಾರ್ಯ ಮಾಡ್ತಾ ಇದ್ದಾರೆ, ದೇವರ ಅದ್ಭುತ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಮಾಡೋದು ಒಂದು ಕಾಲಕ್ಕದು ವ್ಯರ್ಥವಾಗಲ್ಲ, ಅದರ ಪ್ರತಿಫಲ ನಾವು ಕಾಣ್ತೀವಿ. ಹಂಗಾಗಿ ದೇವರ ಮಕ್ಕಳೇ, ಅದಕ್ಕೆ ನೆನ್ನೆ ನಾನು ಮಾತಾಡ್ತಾ ಇರುವಾಗ, ಪ್ರೇಯರ್ ಮಾಡುವಾಗ ದೇವ್ರು ನನ್ನ ಒಟ್ಟಿಗೆ ಮಾತಾಡಿದ್ದು ಬಿಡುಗಡೆ ವಿಷಯದಲ್ಲಿ ನೀನು ಮಾತಾಡು ಅಂತೇಳಿ. ಅನೇಕರು ಬಿಡುಗಡೆಗಾಗಿ ಇವತ್ತು ಕಾಯ್ತಾ ಇದ್ದೀರಾ, ಸೌಖ್ಯಕ್ಕಾಗಿ ನೀವು ಕಾಯ್ತಾ ಇದ್ದೀರಾ ಅಂತ ದೇವರಾಪ ನನಗೆ ಹೇಳಿದರು. ಅನೇಕ ಜನರು ಯಾವ ರೀತಿ ಬಿಡುಗಡೆ ಅಂದರೆ, ಕೆಲವರು ಶಾರೀರಿಕವಾಗಿ ರೋಗದಲ್ಲಿ ಬಳಲ್ತಾ ಇದ್ದಾರೆ, ಕೆಲವರು ಮಾನಸಿಕವಾಗಿ ರೋಗದಲ್ಲಿ ಕೆಲವರು ಬಳಲ್ತಾ ಇದ್ದಾರೆ. ಶಾರೀರಿಕವಾಗಿ ಬರುವಂಥ ರೋಗ ಡಾಕ್ಟರ್ ಬಳಿಯಲ್ಲಿ ಹೋದರೆ ನಮಗೆ ಮೆಡಿಸಿನ್ ಟ್ರೀಟ್ಮೆಂಟ್ ಸಿಗುತ್ತೆ. ಇಲ್ಲ ಒಂದು ವೈದ್ಯಕೀಯ ಬಳಿಯಲ್ಲಿ ಹೋದರೆ ನಮಗೆ ಆ ಟೈಮ್ಗೆ ಬೇಕಾದದ್ದು ಏನೋ ಒಂದು ಪೇಯ್ನ್ ಕಿಲ್ಲರೋ, ಇಲ್ಲ ಡಾಕ್ಟರ್ ಬಳಿಯಲ್ಲಿ ಹೋದರೆ ಇದೊಂದು ವೈರಲ್ ಇನ್ಫೆಕ್ಷನ್ ಆಗಿದೆ, ಇದೊಂದು ರೋಗ ಇದೆ, ಇದಕ್ಕೆ ಮೆಡಿಸಿನ್ ತಗೋ ಅಂತೇಳಿ ಅವರು ನಮಗೇನು ಮಾಡ್ತಾರೆ, ಮೆಡಿಸಿನ್ ಕೊಡ್ತಾರೆ. ಆದರೂ ಕೆಲವು ಟ್ರೀಟ್ಮೆಂಟು ನಮಗೆ ಕೆಲಸ ಮಾಡಲ್ಲ. ಯೇಸು ಸ್ವಾಮಿ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ನಮಗೆ ಸೌಖ್ಯ ಉಂಟಾಗುತ್ತೆ. ಅದೇ ರೀತಿಯಾಗಿ ಮಾನಸಿಕವಾಗಿ ಕೆಲವರು ಬಳಲ್ತಾ ಇದ್ದಾರೆ ಅಂತ ದೇವರಾತ್ಮ ನನ್ನ ಹತ್ರ ಹೇಳಿದರು. ನಾನು ಕೇಳಿದೆ, ಏನು ದೇವರೇ ಮಾನಸಿಕವಾಗಿ ಬಳಲ್ತಾ ಇದ್ದಾರೆ ಅಂದರೆ, ಎಷ್ಟೋ ಜನರು ಕಷ್ಟ, ಹೋರಾಟ, ಪ್ರತಿಕೂಲ, ಇಕ್ಕಟ್ಟು, ಸಮಸ್ಯೆಗಳು ಈ ರೀತಿಯಾಗಿ ಹಾದು ಹೋಗ್ತಾ ಇದ್ದಾರೆ. ಅದರಿಂದ ಅದು ಹೇಗೆ ಹೊರಗಡೆ ಬರಬೇಕು, ಅದರಿಂದ ನಾನು ಹೇಗೆ ಬಿಡುಗಡೆ ಅಂದರೆ, ನಿದ್ದೆ ಮಾಡೋಕ್ಕಾಗದೆ, ಮತ್ತು ಯಾವುದೇ ರೀತಿ ಪೀಸ್ಫುಲ್ ಇಲ್ಲದೆ, ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ, ಹೋಗುವ ಕೆಲಸದಲ್ಲಿ ಸಕ್ಸಸ್ ಇಲ್ಲದೆ, ಮಾನಸಿಕವಾದ ಒತ್ತಡದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ ಅಂತ ದೇವರಪ್ಪ ನನಗೆ ಹೇಳಿದ್ರು. ಅದಕ್ಕೆ ದೇವ್ರು ಇವತ್ತು ಹೇಳ್ತಾ ಇದ್ದಾರೆ, ಆ ಒತ್ತಡದಿಂದ ಇವತ್ತು ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ವಾಕ್ಯಕ್ಕೆ ಆಧಾರವಾಗಿ ನಾವು ವಾಕ್ಯನ ಓದಿಕೊಳ್ಳೋಣ. ಮತ್ತೆ ಬರೆದ ಸುವಾರ್ತೆ, ಅದಲ್ಲ, ಒಂದು ನಿಮಿಷ. ಕೀರ್ತನೆಗಳು 77:13.
ಯಾರಾದರೂ ಸಾಧ್ಯವಾದರೂ ತೆಗೆದು ಓದ್ಬೋದು. ಕೀರ್ತನೆಗಳು 77:13. ದೇವರೇ, ನಿನ್ನ ಮಾರ್ಗವು ಪರಿಶುದ್ಧವಾದದ್ದು. ನಮ್ಮ ದೇವರಂತೆ ಮಹತ್ವವುಳ್ಳ ದೇವರು ಯಾರು? 14 ಓದಿ. ಅದ್ಭುತಗಳನ್ನು ನಡೆಸುವ ದೇವರು ನೀನೇ, ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರ್ಪಡಿಸಿದ್ದಿ. ಹಾಂ ಸಾಕು ಬ್ರದರ್. ನೋಡಿ ದೇವರ ಮಕ್ಕಳೇ, ದೇವ್ರ ವಾಕ್ಯ ಹೇಳುತ್ತೆ, ದೇವರೇ ನಿನ್ನ ಮಾರ್ಗವು ಪರಿಶುದ್ಧವಾದದ್ದು, ನಮ್ಮ ದೇವರಂತೆ ಮಹತ್ವವುಳ್ಳ ದೇವರು ಯಾರೂ ಇಲ್ಲ. ಅಂದರೆ ನೋಡಿ, ಇವತ್ತು ಆ ದೇವ್ರ ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರ ಇವತ್ತು ಅಂದರೆ ಮಾನಸಿಕವಾದ ಒತ್ತಡ, ಮಾನಸಿಕವಾದ ಒಂದು ರೋಗ, ಈ ರೀತಿಯಾಗಿ ಬಳಲುತ್ತಿರುವಂಥ ಪ್ರತಿಯೊಬ್ಬರಿಗೂ ದೇವರು ಹೇಳ್ತಾರೆ, ದೇವರ ಮಾರ್ಗ ಯಾವಾಗ ಏನಾಗಿರುತ್ತೆ? ಪರಿಶುದ್ಧವಾಗಿರುತ್ತೆ. ಅದು ಮಾತ್ರ ಅಲ್ಲ, ನಮ್ಮ ದೇವರಂತೆ ಮಹತ್ವವುಳ್ಳ ದೇವರು ಯಾರೂ ಇಲ್ಲ. ಇವತ್ತು ನಿಮಗೆ ರೋಗದಲ್ಲಿ ಬಳಲ್ತಾ ಇರ್ಬೋದು, ಇಲ್ಲ ಮಾನಸಿಕವಾದ ಒತ್ತಡದಲ್ಲಿ ನೀವು ಸಿಕ್ಕಾಕೊಂಡಿರ್ಬೋದು, ಇಲ್ಲ ಯಾವುದು ಮುಂದಕ್ಕೆ ಹೋಗೋಕ್ಕಾಗದೆ ಒಂದು ಸಮಸ್ಯೆದಲ್ಲಿ ನೀವು ಇರುವಂಥ ಸಿಚುವೇಶನ್ನಲ್ಲಿ ನೀವೇನು ಮಾಡ್ತೀರಾ? ನೀವು ಕೆಲವು ಸರಿ ಡಾಕ್ಟರ್ ನೋಡ್ಕೊಂಡು ಹೋಗ್ತೀರಾ, ಕೆಲವು ಸಂಬಂಧಿಕರ ನೋಡ್ಕೊಂಡು ಹೋಗ್ತೀರಾ. ನಿಮ್ಮ ಸಮಸ್ಯೆಗೆ, ನಿಮ್ಮ ಒಳಗಡೆ ಇರುವಂಥ ಒತ್ತಡಕ್ಕೆ, ಆ ಒಳಗಡೆ ಇರುವಂಥ ಒಂದು ಅದರಿಂದ ಹೊರಗಡೆ ಬರಬೇಕು, ಆ ಡಿಪ್ರೆಷನಿಂದ ಹೊರಗಡೆ ಬರಬೇಕು, ಆ ಒತ್ತಡದಿಂದ ನಾನು ಹೊರಗಡೆ ಬರಬೇಕಂದಾಗ ನೀವೇನು ಮಾಡ್ತೀರಾ? ಈ ಲೋಕದ ಮನುಷ್ಯರನ್ನ, ಈ ಲೋಕದ ಡಾಕ್ಟರ್ಸ್ನ, ನಿಮ್ಮ ಸಮಸ್ಯೆಗೆ ಯಾರು ನನಗೆ ಸಂಧಿಸ್ತಾರೆ ಅಂತೇಳಿ ನೀವೇನು ಮಾಡ್ತೀರಾ? ಜನನ ಹುಡುಕೋದಕ್ಕೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತೀರಾ. ಅದಕ್ಕೆ ಈ ಲೋಕದಲ್ಲಿರುವಂಥ ದೇವರುಗಳನ್ನ ಹುಡ್ಕೊಂಡು ಹೋಗ್ತೀರಾ, ಈ ಲೋಕದಲ್ಲಿರುವಂಥ ಮಂತ್ರವಾದಿಗಳನ್ನ ನೀವು ಹುಡ್ಕೊಂಡು ಹೋಗ್ತೀರಾ. ಆದರೆ ದೇವರು ವಾಕ್ಯ ಹೇಳ್ತದೆ, ನಮ್ಮ ದೇವರಂತೆ ಮಹತ್ವವುಳ್ಳ ದೇವರು ಯಾರೂ ಇಲ್ಲ. ಹಲ್ಲೆಲೂಯಾ. ನಮ್ಮ ದೇವರು ಏನಾಗಿದ್ದಾನೆ? ಮಹತ್ವವುಳ್ಳ ದೇವರು, ಅದ್ಭುತಗಳನ್ನು ಮಾಡೋ ದೇವರು. ದೇವರ ಸನ್ನಿಧಾನದಲ್ಲಿ ಆತನ ಮಾರ್ಗ ಯಾವಾಗಲೂ ಪರಿಶುದ್ಧವಾಗಿರುತ್ತೆ. ಅಂದರೆ ದೇವರ ಸನ್ನಿಧಾನದಲ್ಲಿ ಬಂದು ಆತನ ದೇವರ ಇವತ್ತು ಈ ಲೋಕದ ಜನರ ಬಳಿಯಲ್ಲಿ ಹೋಗುವಾಗ, ನಮ್ಮ ಬಳಿಯಲ್ಲಿ ಅನ್ಯಾಯ, ಇವತ್ತು ಡಾಕ್ಟರ್ ಬಳಿ ಹೋಗಲಿ, ಲಾಯರ್ ಬಳಿಯಲ್ಲಿ ಹೋಗಲಿ, ಯಾರ ಬಳಿಯಲ್ಲಿ ಹೋದ್ರೂ ಕೂಡ ನ್ಯಾಯವಾದ ರೀತಿಯಲ್ಲಿ ಅವ್ರು ನಮಗೆ ಏನು ಮಾಡಲ್ಲ? ದಾರಿ ತೋರಿಸಲ್ಲ, ಇಲ್ಲ ಅವರು ಹಣ ತೆಗೆದುಕೊಳ್ಳಲ್ಲ. ಅನ್ಯಾಯವಾದ ರೀತಿಯಲ್ಲೇ ಅವರು ಈ ಲೋಕದಲ್ಲಿ ಕೆಲವರಾಗಿ ಕಾರ್ಯ ಮಾಡ್ತಾರೆ. ಆದರೆ ನನ್ನ ದೇವರ ಬಳಿಯಲ್ಲಿ ಬರುವಾಗ ದೇವರ ಸಂಗಡ ಏನಿದೆ? ಎಲ್ಲ ನೀತಿ, ನ್ಯಾಯ, ಪರಿಶುದ್ಧತೆ ಇದೆ. ಆದರೆ ಆತನ ಮಾರ್ಗ ಯಾವಾಗಲೂ ಏನಾಗಿರುತ್ತೆ? ಪರಿಶುದ್ಧವಾಗಿರುತ್ತೆ. ದೇವರ ಸಂಗಡ ಬಂದು ಪ್ರಾರ್ಥನೆ ಮಾಡುವಾಗ ನಮ್ಮ ಸಮಸ್ಯೆಗೆ ಆತನು ಏನಾಗಿರ್ತಾನೆ? ಪರಿಶುದ್ಧ ಮಾರ್ಗವನ್ನು ತೋರಿಸುವನಾಗಿರ್ತಾನೆ. ಅದಕ್ಕೆ ದೇವರ ಮಕ್ಕಳೇ 72 ಅದೇ ವಾಕ್ಯ 72:12 ಓದೋಣ. ಯಾಕಂದರೆ ಅವರು ಮೊರೆ ಇಡುವಾಗ ಬಡವರನ್ನು, ದಿಕ್ಕಿಲ್ಲದವರನ್ನು, ಕುಗ್ಗಿದ್ದವರನ್ನು ಉದ್ಧರಿಸುವನು. 13-14 ಓದಿ ಸಿಸ್ಟರ್. ಓಕೆ. ದೀನ ದರಿದ್ರರ ಮೇಲೆ ಕರುಣೆ ಉಳ್ಳವನಾಗಿ ಅವರ ಪ್ರಾಣವನ್ನು ಸಂತೈಸುವವನು. 14 ಕುಯ್ಯತ್ತುಕೊಳ್ಳಲು ಬಲಂತಾರಿಗಳನ್ನು ತಪ್ಪಿಸಿ ಅವರನ್ನು ಕಾಯುವನು. ಅವರ ಜೀವವು ಅವರ ದೃಷ್ಟಿಯಲ್ಲೂ ಅಮೂಲ್ಯವಾಗಿರುವುದು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ವಾಕ್ಯದಲ್ಲಿ ನೋಡೋ ಪ್ರಕಾರ, ಯಾಕೆಂದರೆ ಅವನು ಮೊರೆ ಇಡುವ ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವನು. ದೀನ ದರಿದ್ರರ ಮೇಲೆ ಕರುಣೆ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಅಂದರೆ ಒಂದು ಬಿಡುಗಡೆ ಇವತ್ತು ದೇವರ ಇವತ್ತು ಒಂದು ದೇವ್ರ ವಾಕ್ಯ, ದೇವರು ಹೇಳಿದಾಗೆ ನಾನು ಕೆಲವ್ರನ್ನ ಬಿಡುಗಡೆ ಮಾಡ್ತೀನಿ, ಕೆಲವ್ರನ್ನ ಮಾನಸಿಕವಾಗಿ ರೋಗದಿಂದ ಬಿಡುಗಡೆ ಮಾಡ್ತೀನಿ, ಮಾನಸಿಕವಾಗಿ ನಾನು ಅವ್ರನ್ನ ಬಿಡುಗಡೆ ಮಾಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಹೇಳಿದ ಮೇಲೆ ನಾವೇನು ಮಾಡಬೇಕು? ಇವತ್ತು ಗೊತ್ತಿಲ್ಲದಿರೋರು ಯೇಸು ನಮಗೆ ಬಿಡುಗಡೆ ಮಾಡ್ತಾರಂತೇಳಿ ಗೊತ್ತಿಲ್ಲದಿರೋಂಥ ಅನೇಕರಿದ್ದಾರೆ. ಆದರೆ ಪ್ರತಿಯೊಬ್ಬರು ಯೇಸು ಸ್ವಾಮಿಯ ಬಳಿಲಿ ಹೋಗಿ ದೇವರ ಸಮ್ಮುಖದಲ್ಲಿ ಯಾವಾಗ ಹೋಗಿ ನೀನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀಯಾ, ಇಲ್ಲಿ ಬಡವರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಬಡವರನ್ನು, ದಿಕ್ಕಿಲ್ಲದವ್ರನ್ನು, ಕುಗ್ಗಿದವರನ್ನು ದೇವರು ಏನು ಮಾಡ್ತಾರಂತೆ? ಉದ್ಧರಿಸುತ್ತಾರಂತೆ. ಹಲ್ಲೆಲೂಯಾ. ದೇವ್ರು ಏನು ಮಾಡ್ತಾರೆ? ಇವತ್ತು ನಾನು ಬಡವನಾಗಿದ್ದೇನೆ, ನಾನು ಕುಗ್ಗಿ ಹೋಗಿದ್ದೇನೆ, ನಾನು ದಿಕ್ಕಿಲ್ಲದವನಾಗಿದ್ದೇನೆ ಅಂತೇಳಿ ನೀವು ಭಾರ ಪಡೆದುಕೊಳ್ಳೋದಲ್ಲ. ಮಗಳೇ, ಮಗನೇ, ದೇವ್ರು ಹೇಳ್ತಾ ಇದ್ದಾರೆ, ನೀನು ಇವತ್ತು ಬಡವನಾಗಿರ್ಬೋದು, ದಿಕ್ಕಿಲ್ಲದವನಾಗಿರ್ಬೋದು, ಇವತ್ತು ಕುಗ್ಗಿ ಹೋಗಿರ್ಬೋದು. ಅಂದರೆ ನಿನ್ನ ಸಮಸ್ಯೆದಲ್ಲಿ, ನಿನ್ನ ಇಕ್ಕಟ್ಟಿನಲ್ಲಿ, ನಿನಗಿರುವಂಥ ಅವಸ್ಥೆಗಳಿಗೆ ನೋಡಿ, ನೀನು ಆಗುವಂಥ ಪರಿಸ್ಥಿತಿಗಳಿಗೆ ನೀನು ಕುಗ್ಗಿ ಹೋಗಿರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ಯಾವಾಗ ನೀನು ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮೊರೆ ಇಡೋದಕ್ಕೆ ಪ್ರಾರಂಭ ಮಾಡ್ತೀಯಾ, ದೇವರು ಹೇಳ್ತಾ ಇದ್ದಾರೆ, ನೀನು ಬಡತನದಲ್ಲಿದೆಯಾ, ನಿನ್ನ ಕಷ್ಟದಲ್ಲಿದೆಯಾ, ದುಃಖದಲ್ಲಿದೆಯಾ, ವೇದನೆಯಲ್ಲಿದೆಯಾ, ಅನೇಕ ಸಮಸ್ಯೆಗಳಲ್ಲಿ ನೀನು ಹಾದು ಹೋಗ್ತಾ ಇದೆಯಾ, ದೇವರು ಹೇಳ್ತಾ ಇದ್ದಾರೆ, ನಿನ್ನ ಬಡವರನ್ನು, ದಿಕ್ಕಿಲ್ಲದವರನ್ನು, ಕುಗ್ಗಿದವರನ್ನು ಉದ್ಧರಿಸುವವನು ಯಾರಾಗಿದ್ದಾನೆ? ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಉದ್ಧರಿಸುತ್ತಾನಂತೆ. ಅಂದರೆ ಇವತ್ತು ಬಡತನದಲ್ಲಿರೋರು, ಕುಗ್ಗಿ ಹೋಗಿರೋರು, ದಿಕ್ಕಿಲ್ಲದವರಿಗೆ, ಇವತ್ತು ಈ ಲೋಕದಲ್ಲಿ ದಿಕ್ಕಿಲ್ಲದವರಿಗೆ ಯಾರೂ ಇರಲ್ಲ. ಇವತ್ತು ಬಡವರಿಗೆ ಏನಿರುತ್ತೆ? ಅವರಿಗೆ ಅನ್ನ ಇರೋದಿಲ್ಲ, ವಸ್ತ್ರ ಇರೋದಿಲ್ಲ, ಬಟ್ಟೆ ಇರೋದಿಲ್ಲ, ಕಷ್ಟದಲ್ಲಿರ್ತಾರೆ, ಅನೇಕ ಸಮಸ್ಯೆಗಳಲ್ಲಿರ್ತಾರೆ. ಅದಕ್ಕೆ ನನ್ನ ದೇವರು
ದಿಕ್ಕಿಲ್ಲದವರು ಈ ಲೋಕದಲ್ಲಿ ಯಾರು ಇಲ್ಲದೆ ಅನಾಥರಾಗಿರೋರು ಎಷ್ಟೋ ಜನ ಇರ್ತಾರೆ. ಅದಕ್ಕೆ ಅವರಿಗೆ ದೇವರು ಹೇಳ್ತಾ ಇದ್ದಾರೆ, ನಾನು ಬಡವರನ್ನು ದಿಕ್ಕಿಲ್ಲದವರನ್ನು ಕುಗ್ಗಿ ಹೋಗಿರೋನ ಅಂದರೆ ಜೀವನ ಸಾಕಪ್ಪ, ಏನಕ್ಕಪ್ಪ ನಾವು ಬದುಕಿರಬೇಕು, ಅಯ್ಯೋ ನಾನು ಬಳಲಿ ಹೋಗಿದ್ದೇನೆ, ನಾನು ಕುಗ್ಗಿ ಹೋಗಿದ್ದೇನೆ ಅಂತೇಳಿ ನಾನಾ ವಿಧವಾದ ರೀತಿಯಲ್ಲಿ ನೀನು ಬಳಲ್ತಾ ಇರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ಬಡವರನ್ನು ದಿಕ್ಕಿಲ್ಲದವ್ರನ್ನು ಕುಗ್ಗಿರೋವನ್ನ ನಾನು ಉದ್ಧರಿಸುತ್ತೇನೆ. ಹಲ್ಲೆಲೂಯಾ. ಇವತ್ತು ಯಾರು ಬಡತನಲ್ಲಿ, ನಿಮ್ಮ ಬಡತನ ಇದೆಯಾ, ಕಷ್ಟ ಇದೆಯಾ, ಇವತ್ತು ಏನು ನಿಮ್ಮ ಮನೆಯಲ್ಲಿ ಆಗ್ತಾ ಇಲ್ವಾ, ದೇವರ ಸನ್ನಿಧಾನದಲ್ಲಿ ಹೋಗಿ ನೀನು ಪ್ರಾರ್ಥನೆ ಮಾಡುವಾಗ ನಮ್ಮ ಎಲ್ಲ ಬಡತನಗಳು, ಎಲ್ಲ ದರಿದ್ರತನಗಳು, ಎಲ್ಲ ಕಷ್ಟಗಳನ್ನು ದೇವರು ತೆಗೆದುಹಾಕೋದು ಮಾತ್ರ ಅಲ್ಲ, ದಿಕ್ಕಿಲ್ಲದವರಿಗೆ ಆತನೇ ತಂದೆ ತಾಯಿಯಾಗಿದ್ದು ಆ ಕುಗ್ಗಿದವರನ್ನ ಬಲಪಡಿಸಿ ಆತ ನಮ್ಮನ್ನು ಉದ್ಧರಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದು ಮಾತ್ರ ಅಲ್ಲ, ದೀನ ದರಿದ್ರರ ಮೇಲೆ ದೇವರು ಏನು ಮಾಡ್ತಾರೆ, ಕರುಣೆ ತೋರಿಸ್ತಾರಂತೆ. ಅದು ಮಾತ್ರ ಅಲ್ಲ, ಅವರ ಪ್ರಾಣವನ್ನು ಸಂತೈಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೀನ ದರಿದ್ರರ ಮೇಲೆ ದೇವರು ಏನು ಮಾಡ್ತಾರೆ, ಕರುಣೆ ತೋರಿಸ್ತಾರೆ. ದೇವರು ಈ ಲೋಕದಲ್ಲಿರುವಂಥ ಐಶ್ವರ್ಯವಂತನೋ, ಈ ಲೋಕದಲ್ಲಿರುವಂಥ ಹಣವಂತನೋ ಅವ್ರನ್ನೆಲ್ಲ ದೇವರು ಹುಡ್ಕೊಂಡು ಬರ್ತಾ ಇರೋದು. ದೇವರು ಯಾರನ್ನ ಹುಡ್ಕೊಂಡು ಬರ್ತಾ ಇದೆ, ಯಾರಿಗೆ ಹೇಳ್ತಾ ಇದ್ದಾರೆ, ನನ್ನ ಸನ್ನಿಧಾನಕ್ಕೆ ಬಾ, ಮೊರೆ ಇಡು, ಪ್ರಾರ್ಥನೆ ಮಾಡು, ಬಡವರನ್ನ ದಿಕ್ಕಿಲ್ಲೋದನ್ನ ಕುಗ್ಗಿದವ್ರನ್ನ ಉತ್ತರಿಸೋದು ಮಾತ್ರ ಅಲ್ಲ, ನಾನು ನಿನಗೇನು ಮಾಡ್ತಾ ಇದ್ದೀನಿ, ದೀನ ದರಿದ್ರರ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಕರುಣೆ ತೋರಿಸ್ತಾ ಇದ್ದೀನಿ. ಇವತ್ತು ದೀನತೆ ಉಳ್ಳವರು, ಕಷ್ಟದಲ್ಲಿ ದುಃಖದಲ್ಲಿ ವೇದನೆಯಲ್ಲಿರೋರು, ಊಟ ಇಲ್ಲದೆ ವಸ್ತ್ರ ಇಲ್ಲದೆ ಭಾರ ಪಡ್ತಾ ಇದ್ದೀರಾ, ಯೇಸು ಸ್ವಾಮಿ ಬಳಿಗೆ ಬಂದು ಪ್ರಾರ್ಥನೆ ಮಾಡಿ ಆತನನ್ನು ಕೂಗಿ, ಏಸಪ್ಪ ನನ್ನ ಸಮಸ್ಯೆ ಹೇಗಿದೆ, ನನ್ನ ಜೀವಿತ ಹೇಗಿದೆ, ನಾನು ದರಿದ್ರತನದಲ್ಲಿದ್ದೇನೆ, ಭಿಕ್ಷುಕಗಾರರಾಗಿರ್ಬೋದು, ರೋಡಲ್ಲಿ ಇರೋರಾಗಿರ್ಬೋದು, ಅನಾಥರಾಗಿರ್ಬೋದು, ತಂದೆ ತಾಯಿಗಳು ಇಲ್ಲದವರಾಗಿರ್ಬೋದು, ಯಾರೇ ಆಗಿದ್ರು ದೇವ್ರು ಏನು ಹೇಳ್ತಾ ಇದ್ದಾರೆ, ಅವ್ರ ದೀನ ದರಿದ್ರರಿಗೆ ನಾನು ಕರುಣೆ ತೋರಿಸ್ತೀನಿ. ದೇವರು ಕರುಣೆ ತೋರಿಸೋದು ಯಾವ ರೀತಿ, ಈ ಲೋಕದಲ್ಲಿ ಯಾರು ಎಷ್ಟೋ ಜನರು ಕರುಣೆ ಇಲ್ಲದವರು ಇದ್ದಾರೆ. ಹಣ ಇರೋರ ಬಳಿಯಲ್ಲಿ ಹೋಗಿ ಅವರಿಗೆ ಕರುಣೆನೇ ಇರಲ್ಲ, ಶ್ರೀಮಂತರ ಬಳಿಯಲ್ಲಿ ಹೋಗಿ ಅವರಿಗೆ ದಯ ತೋರಿಸುವಂಥ ಒಂದು ಮನಸ್ಸನ್ನೇ ಇರೋದಿಲ್ಲ. ನಾನು ತಿನ್ನಬೇಕು, ನಾನು ದುಡಿಬೇಕು, ನನ್ನ ಮನೆ, ನನ್ನ ಜೀವನ ಚೆನ್ನಾಗಿದ್ರೆ ಸಾಕು. ಇವತ್ತು ನೋಡಿ, ಲೋಕದಲ್ಲಿರುವಂಥ ಅನೇಕ ಶ್ರೀಮಂತರು, ಅನೇಕ ಜನರು, ಕೆಲವರು ಅನೇಕರು ಅವರು ಹಣ ಸಂಪಾದನೆ ಮಾಡಬೇಕು, ಬಿಲ್ಡಿಂಗ್ ಮಾಡಬೇಕು, ಬಡವರನ್ನ ನೋಡಿದ್ರೆ ಒಂದು ಕರುಣೆನೇ ಇರಲ್ಲ. ಆದರೆ ದೇವರ ಮಕ್ಕಳೇ, ಈ ಲೋಕದ ಜನರ ಬಳಿಯಲ್ಲಿ ಹೋಗೋದಕ್ಕಿಂತ ದೇವರ ಬಳಿಯಲ್ಲಿ ಬರುವಾಗ ದೀನ ದರಿದ್ರರಿಗೆ ನನ್ನ ದೇವರು ಏನು ತೋರಿಸ್ತಾನೆ, ಕರುಣೆ ತೋರಿಸ್ತಾನೆ. ಕರುಣೆ ತೋರಿಸಿದ ತಕ್ಷಣನೇ, ಕರುಣೆ ಅಂದರೆ ಯಾವ ರೀತಿ, ಆತನ ಕರುಣೆ ತೋರಿಸುವಾಗಲೇ ನಮ್ಮ ಸಮಸ್ಯೆ ಏನೇ ಆಗಿರ್ಬೋದು ಆ ಎಲ್ಲ ವಿಷಯಗಳಲ್ಲಿ ಆತ ನಮಗೆ ಸಂಧಿಸೋ ದೇವರಾಗಿದ್ದಾನೆ. ಅದು ಮಾತ್ರ ಅಲ್ಲ, ಏನೂ ಇಲ್ಲದೆ ರೋಗದಲ್ಲಿ ಕುಗ್ಗಿ ಹೋಗಿ, ಬಳಲಿ ಹೋಗಿ, ಮಾನಸಿಕವಾದ ಒತ್ತಡದಲ್ಲಿ ನಿದ್ರೆ ಇಲ್ಲದೆ ಭಾರ ಪಡ್ಕೊಂಡು, ಚಿಂತೆ ಮಾಡ್ಕೊಂಡು ಈ ರೀತಿ ಬಳಲ್ತಾ ಇದ್ದೀರಾ, ದೇವರು ಅವನಿಗೆ ಏನು ಮಾಡ್ತಾ ಇದ್ದಾರಂತೆ, ದೇವ್ರ ವಾಕ್ಯ ಹೇಳುತ್ತದೆ, ಅವನ ಏನಂತಾರೆ, ಕುಯುಕ್ತಿ ಬಲಾತ್ಕಾರಗಳಿಗೆ ತಪ್ಪಿಸಿ ಅವರನ್ನು ನಾನು ಕಾಯ್ತಾ ಇದ್ದೀನಿ. ಹಲ್ಲೆಲೂಯಾ. ಇವತ್ತು ನೋಡಿ ದೇವರ ಮಕ್ಕಳೇ, ದೇವರು ಒಳ್ಳೆಯವರ ಮೇಲೆ ಕೆಟ್ಟವ್ರ ಮೇಲೆ ಮಳೆ ಸುರಿಸ್ತಾರೆ ಅಲ್ವಾ. ಆದರೆ ದೇವರು ಇವತ್ತು ಎಲ್ಲರನ್ನೂ ಒಂದೇ ರೀತಿ ನೋಡ್ತಾ ಇದ್ದಾರೆ. ಆದರೆ ದೇವರು ಪ್ರತ್ಯೇಕವಾಗಿ ದೀನರಿಗೆ, ಬಡವರಿಗೆ, ದಿಕ್ಕಿಲ್ಲದವರಿಗೆ, ಯಾರು ಇಲ್ಲದವರಿಗೆ ದೇವರು ಏನು ಮಾಡ್ತಾರೆ, ಕರುಣೆ ತೋರಿಸ್ತಾರೆ. ಕರುಣೆ ತೋರಿಸೋದಲ್ಲ, ಅವರ ಪ್ರಾಣವನ್ನು ದೇವರು ಸಂತೈಸುತ್ತಾರಂತೆ. ಅಯ್ಯೋ ನನ್ನ ಜೀವನ ಮುಗ್ದೋಯ್ತಪ್ಪ, ನನಗೆ ಯಾರು ನನ್ನನ್ನು ರಕ್ಷಿಸೋರು ಯಾರಿಲ್ಲ, ನಾನು ಹಾಸ್ಪಿಟ್ಲ್ ಬಳಿಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ನನ್ನ ಹಣ ಇಲ್ಲ, ನನ್ನ ಜೀವನ ಹೇಗಪ್ಪ ನಡೆಸಲಿ, ನನ್ನ ಕುಟುಂಬ ಸಾಲದಲ್ಲಿದೆ, ನನ್ನ ಮನೆ ಹೇಗೆ, ನನ್ನ ಮನೆಯನ್ನು ಯಾವ ರೀತಿ ನಡೆಸಲಿ, ನನ್ನ ದಾಂಪತ್ಯ ಜೀವಿತ ಹೇಗೆ ನಡೆಸಲಿ ಅಂತೇಳಿ ಅನೇಕರು ಭಾರ ಪಡ್ತು ಕುಳಿತುಕೊಂಡಿದ್ದೀರಾ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಸಂತೈಸುತ್ತೇನೆ. ನಿನ್ನ ಪ್ರಾಣ ಹೋಗುವಂಥ ಒಂದು ಅವಸ್ಥೆಯಲ್ಲಿ ಜೀವಿಸ್ತಾ ಇದ್ರು ಕೂಡ ನಾನು ನಿನಗೆ ಪ್ರಾಣವನ್ನು ಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಇವತ್ತು ಡಾಕ್ಟರ್ಗಳು ನಿಮ್ಮನ್ನು ಕೈ ಬಿಟ್ಟಿರ್ಬೋದು, ಲೋಕದ ನಿಮ್ಮನ್ನು ಕೈ ಬಿಟ್ಟಿರ್ಬೋದು, ಸಂಬಂಧಿಕರ ನಿಮ್ಮನ್ನು ಕೈ ಬಿಟ್ಟಿರ್ಬೋದು, ಲೋಕದರು ಲಾಯರ್ಸ್ ನ್ಯಾಯ ಕೊಡ್ತೀನಿ ಅಂತೇಳಿ ನಿಮ್ಮ ಒಂದು ನ್ಯಾಯಕ್ಕೆ ಅವರು ನ್ಯಾಯ ಕೊಡದೆ ಹೋಗಿರ್ಬೋದು. ಆದರೆ ದೇವರ ಸನ್ನಿಧಾನದಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡುವಾಗ ಆತನು ನಿಮಗೆ ನ್ಯಾಯವನ್ನು ಒದಗಿಸುತ್ತಾನೆ. ಅದೇ ರೀತಿ ದೇವರ ಮಕ್ಕಳೇ, ಅದೆಲ್ಲದಕ್ಕಿಂತ ಅಧಿಕವಾಗಿ ದೇವರ ಅದ್ಭುತಗಳನ್ನು ಯಾವ ರೀತಿ ದೇವರ ಅದ್ಭುತ ಮಾಡಿದ್ರು, ಯಾವ ರೀತಿ ಯೇಸು ಸ್ವಾಮಿ ಬಿಡುಗಡೆಗಳು ಮಾಡಿದ್ರಿ ಲೋಕದಲ್ಲಿ, ಆ ವಿಷಯಗಳನ್ನು ನಾವು ಓದಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 21:14-16 ಓದೋಣ. ಮ್ಯಾಥ್ಯೂ ಚಾಪ್ಟರ್ 21 ವರ್ಸ್ 14 ವರ್ಸ್ 16. ಮತ್ತಾಯ 21:14-16. ಆಗ ಕುರುಡನು ಕುಂಟನು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರು ಸ್ವಸ್ಥ ಮಾಡಿದನು. ಆದರೆ ಮಹಾಯಾಜಕರು, ಶಾಸ್ತ್ರಿಗಳು ಆತನ ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು, ದಾವಿದನ ಕುಮಾರನೇ ಜಯವು ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವ ಹಾಡನ್ನು ನೋಡಿ ಸಿಟ್ಟುಗೊಂಡರು. ಸಾಕು ಸಿಸ್ಟರ್, ನೋಡಿ ಮತ್ತೊಂದು ವಾಕ್ಯ ಓದೋಣ. ಮಾರ್ಕ 2:3 ಓದಿ. ಅದು ಅಷ್ಟರಲ್ಲಿ ಕೆಲವರು
ಪಾರ್ಶ್ವವಾದ ರೋಗಿಯನ್ನು 4 ಮಂದಿಯನ್ನು ಒರೆಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿರುವುದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿಂದ ಮನೆಯನ್ನು ಮೇಲಾಣವೆಯನ್ನು ಬಿಟ್ಟು ದ್ವಾರ ಮಾಡಿ ಪಾರ್ಶ್ವ ರೋಗಿಯಾಗಿರುವ ಆ ಮೇಲಂಗಿಯನ್ನು ಹಾಸಿಗೆಯನ್ನು ಇಳಿಸಿದ್ದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾದ ರೋಗಿಯನ್ನು, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂದು ಹೇಳಿದ್ದನು. ಸಾಕು ಸಿಸ್ಟರ್. ನೋಡಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರ ಮತ್ತಾಯ 21:14 ಯೇಸು ಸ್ವಾಮಿ ದೇವಾಲಯದೊಳಗಡೆ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಅದ್ಭುತಗಳು ಮಾಡ್ತಾ ಇದ್ದಾರೆ, ಬಿಡುಗಡೆಗಳು ಮಾಡ್ತಾ ಇದ್ದಾರೆ. ಯಾವ ರೀತಿ ಕುರುಡರು, ಕುಂಟರು ಅದ್ಭುತಗಳು ಹೊಂದ್ಕೊಳ್ತಾ ಇದ್ದಾರೆ, ಬಿಡುಗಡೆಗಳು ಹೊಂದ್ಕೊಳ್ತಾ ಇದ್ದಾರೆ. ಯೇಸು ಸ್ವಾಮಿ ಯಾವ ಸ್ಥಳದಲ್ಲಿ ಹೋಗುವ ಎಲ್ಲ ಸ್ಥಳಗಳಲ್ಲಿ ಅಲ್ಲಿ ಏನು ನಡೀತಾ ಇತ್ತು, ಅದ್ಭುತಗಳು ನಡೀತಾ ಇತ್ತು, ಬಿಡುಗಡೆಗಳು ನಡೀತಾ ಇತ್ತು. ಇವತ್ತು ದೇವರ ಆಲಯದಲ್ಲಿ ಮತ್ತೆ ಮನೆಗಳಲ್ಲಿ ಯೇಸು ಸ್ವಾಮಿ ಎಲ್ಲಿ ಇಳಿದು ಬರ್ತಾರೋ ಅಲ್ಲಿ ಏನು ನಡೆಯುತ್ತೆ, ಅದ್ಭುತಗಳು ನಡೆಯುತ್ತೆ, ಬಿಡುಗಡೆಗಳು ನಡೆಯುತ್ತೆ. ಅದೇ ರೀತಿಯಾಗಿ ಕಾದೋ ಸಭೆ ಒಳಗಡೆ ಯೇಸು ಸ್ವಾಮಿ ನಮ್ಮ ಸಭೆ ಒಳಗಡೆ ಬರೋದು ಮಾತ್ರ ಅಲ್ಲ, ಅಲ್ಲಿ ನೋಡಿ ಮನೆ ಒಳಗಡೆ ಒಂದು ಪಾರ್ಶ್ವವಾಯು ರೋಗಿ ಬರ್ತಾ ಇದ್ದಾರೆ, ರೋಗಿನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಆ ವಾಕ್ಯದಲ್ಲಿ ನೋಡೋ ಪ್ರಕಾರ ಯೇಸು ಸ್ವಾಮಿ ಇರುವಂಥ ಜಾಗದಲ್ಲಿ ಆ ಮನೆ ಒಳಗಡೆ ಜನ ತುಂಬಿಕೊಂಡಿದ್ದಾರೆ. ಇರೋದಕ್ಕೆ ಅಲ್ಲಿ ಮನೆ ಒಳಗಡೆ ಬರೋದಕ್ಕೆ ಯಾವುದೇ ರೀತಿ ಸ್ಥಳ ಇಲ್ಲ. ಅಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಅದ್ಭುತಗಳು ಮಾಡ್ತಾ ಇದ್ದಾರೆ, ಬಿಡುಗಡೆಗಳು ಮಾಡ್ತಾ ಇದ್ದಾರೆ, ಜನರಿಗೆ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಅನೇಕ ಕಾರ್ಯಗಳು ಅಲ್ಲಿ ಜನರ ಬಳಿಯಲ್ಲಿ ಅವ್ರನ್ನ ಬಲಪಡಿಸ್ತಾ ಇದ್ದಾರೆ, ಧೈರ್ಯ ಪಡಿಸ್ತಾ ಇದ್ದಾರೆ. ಕೆಲವು ವಾಕ್ಯಗಳನ್ನು ಹೇಳಿ, ಕೆಲವು ಮಾತುಗಳನ್ನು ಹೇಳಿ ಆ ಮನೆಯಲ್ಲಿ ಕೆಫೆನೋಮಿಯ ಮನೆಯಲ್ಲಿ ಯೇಸು ಸ್ವಾಮಿ ಇಳಿದು ಬಂದು ಆ ಮನೆಯಲ್ಲೇ ಯೇಸು ಸ್ವಾಮಿ ಇದ್ದಾರೆ. ಆ ಮನೆಯೊಳಗಡೆ ಅನೇಕ ಜನರು ಬಂದು ಅನೇಕ ಅದ್ಭುತಗಳು ಹೊಂದಿಕೊಳ್ತಾ ಇದ್ದಾರೆ. ಆ ಸಮಯದಲ್ಲಿ ಎದ್ದು ನಡೆಯಕ್ಕಾಗದೇ ಇರುವಂಥ ಒಂದು ಪಾರ್ಶ್ವವಾಯು ರೋಗಿ ಅವನು ಯೇಸು ಸ್ವಾಮಿ ಬಳಿಗೆ ಬರಬೇಕು. ಅವನಿಗೆ ಗೊತ್ತು, ಯೇಸು ಸ್ವಾಮಿ ಬಳಿ ಬಂದರೆ ನನಗೆ ಬಿಡುಗಡೆ ಆಗುತ್ತಂತೇಳಿ. ಆದರೆ ಆತನನ್ನು ಯಾರು ಗುಣಪಡಿಸ್ತಾರೆ? ಯೇಸು ಸ್ವಾಮಿ ಜಾಗಕ್ಕೆ ಹೋದರೆ ನನಗೆ ಅದ್ಭುತ ನಡೆಯುತ್ತಂತೇಳಿ ಅವನಿಗೆ ಗೊತ್ತಿದೆ. ಆದರೆ ಅವನಿಗೆ ಹೋಗೋದಕ್ಕೆ, ಪಾರ್ಶ್ವವಾಯು ರೋಗಿಗೆ ಎದ್ದು ಹೋಗೋದಕ್ಕೆ ಯಾವುದೇ ರೀತಿ ಅವನ ಶರೀರದಲ್ಲಿ ಬಲ ಇಲ್ಲ. ಆದರೆ ಏನು ಮಾಡಿದ್ರು, ಅಲ್ಲಿ ಕೆಲವರು 4 ಮಂದಿ ಜನರು ಏನು ಮಾಡಿದ್ರು, ಮೇಲ್ಛಾವಣಿ ಅಂದರೆ ಮನೆ ಮೇಲೆ ಐ ಥಿಂಕ್ ನನಗನ್ಸುತ್ತೆ ಹಂಚು ಮನೆ ಅನ್ಸುತ್ತೆ. ಆವಾಗಿನ ಕಾಲದಲ್ಲೆಲ್ಲ ಹಂಚು ಮನೆಯೇ ಇತ್ತು. ಹಂಚು ಮನೇನ ತೆಗೆದುಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ, ಆ ಪಾರ್ಶ್ವವಾಯು ರೋಗಿನ ಏನಂತಾರೆ ಮಲಗಿಸಿರುವಂಥ ಆ ವ್ಯಕ್ತಿನ ಕೆಳಗಡೆ ಇಳಿಸ್ತಾ ಇದ್ದಾರೆ. ಇಳಿಸಿ ಅಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಅದ್ಭುತ ಮಾಡ್ತಾ ಇದ್ದಾರೆ. ಇದು ನನಗೆ ಈ ವಾಕ್ಯವನ್ನು ತಗೊಳ್ಬೇಕಂತಿಲ್ಲ, ಸೌಖ್ಯದ ಬಗ್ಗೆ ಹುಡುಕುವಾಗ ದೇವ್ರು ನನಗೆ ಈ ವಾಕ್ಯ ಕೊಟ್ಟಿದ್ದು. ಅಂದರೆ ಆ ಮನೆ ಯಾರ ಮನೆಯಾಗಿತ್ತು? ಕೆಫೆನೋಮಿಯ ಮನೆ ಬಂದು ಯೇಸು ಸ್ವಾಮಿ ವಾಸ ಮಾಡುವಂಥ ಮನೆ. ಆ ಯೇಸು ಸ್ವಾಮಿಯ ಮನೆಯಲ್ಲಿ ಏನು ನಡೀತಾ ಇದೆ? ಪ್ರಾರ್ಥನೆ ನಡೀತಾ ಇದೆ. ಅದು ಮಾತ್ರ ಅಲ್ಲ, ಅನೇಕ ಅದ್ಭುತಗಳು ನಡೀತಾ ಇದೆ, ಬಿಡುಗಡೆ ನಡೀತಾ ಇದೆ. ಆ ಪಾಪದಲ್ಲಿ ತುಂಬಿದವನು, ರೋಗದಲ್ಲಿ ತುಂಬಿದಂಥ ಈ ಪಾರ್ಶ್ವವಾಯು ರೋಗಿ ಗುಣವಾಗಬೇಕಾದ್ರೆ ಅಲ್ಲಿ ಏನು ಮಾಡಿದ್ರು, 4 ಜನ ವ್ಯಕ್ತಿ ಅಲ್ಲಿ ಅಂಚನ್ನು ತೆಗೆದು ಅವನ ಕೆಳಗೆ ಇಳಿಸ್ತಾ ಇದ್ದಾರೆ. ಇಳಿಸಿ ಅವನು ಅದ್ಭುತ ಹೊಂದ್ಕೊಳ್ತಾನೆ, ಬಿಡುಗಡೆ ಹೊಂದ್ಕೊಳ್ತಾನೆ. ನೋಡಿ, ನಾನು ಇದನ್ನು ಶಾರ್ಟಾಗಿ ಏನು ಕೇಳ್ತಾ ಇದ್ದೇನೆ ಅಂದರೆ, ಇವತ್ತು ನಾವು ಕೆಲವು ರೋಗದಲ್ಲಿರ್ತಾರೆ, ಕೆಲವರು ಬಂಧನದಲ್ಲಿರ್ತಾರೆ, ಕೆಲವರು ಶಾಪದಲ್ಲಿರ್ತಾರೆ, ಕೆಲವರು ಇವತ್ತು ಅಯ್ಯೋ ಅವರೇ ಬರಬೇಕಂತೇಳಿ ನಾವು ಕೆಲವು ಟೈಮ್ ನಾವು ಚಿಂತೆ ಮಾಡ್ತೀರಿ. ಕೆಲವರಿಗೆ ಬರೋಕ್ಕಾಗದೇ ಇರುತ್ತೆ. ಯೇಸು ಸ್ವಾಮಿ ಬಳಿಗೆ ಬಂದರೆ ನನಗೆ ಅದ್ಭುತ ನಡೆಯುತ್ತಂತ ಅವ್ರಿಗೆ ಗೊತ್ತು. ಆದರೆ ಕೆಲವು ಇಲ್ಲಿ ಏನು ಮಾಡಿದ್ರು, 4 ಜನ ಮಂದಿ ಅವ್ರನ್ನ ಎತ್ಕೊಂಡು ಬಂದ್ರಂತೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಾವೇನು ಮಾಡಬೇಕು? ರೋಗದಲ್ಲಿರೋರು, ಶಾಪದಲ್ಲಿರೋರು, ಬಂಧನದಲ್ಲಿರೋ ಅನೇಕ ಜನರಿಗೆ ಯೇಸುವಿನ ಕುರಿತು ಹೇಳಿ ನಾವೇನು ಮಾಡಬೇಕು? ಯೇಸು ಸ್ವಾಮಿ ಇರೋ ಜಾಗಕ್ಕೆ ನಾವು ಕರೆದುಕೊಂಡು ಬರಬೇಕು. ಹಲ್ಲೆಲೂಯಾ. ಆ 4 ಜನಕ್ಕೆ ಗೊತ್ತು, ಕಫೆನೋಮಿಯ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದಾರೆ, ಯೇಸು ಸ್ವಾಮಿ ಆಲ್ರೆಡಿ ಅದ್ಭುತಗಳು ಮಾಡ್ತಾ ಇದ್ದಾರೆ, ಬಿಡುಗಡೆಗಳು ನಡೀತಾ ಇದೆ, ರೋಗ ಸೌಖ್ಯಗಳು ನಡೀತಾ ಇದೆ. ಈ ಪಾರ್ಶ್ವವಾಯು ರೋಗಿ ಹೀಗೆ ಮಲಗೋದು ಒಳ್ಳೇದಲ್ಲ, ಈತನನ್ನು ತೆಗೆದುಕೊಂಡು ಹೋದರೆ ಖಂಡಿತ ಅವನು ಸೌಖ್ಯ ಹೊಂದ್ಕೊಳ್ತಾನಂತೇಳಿ ಅವ್ರು ಏನು ಮಾಡಿದ್ರು, ಅನುಕೂಲ ಇಲ್ಲ ಅಲ್ಲಿ, ಅದು ಪಾರ್ಶ್ವವಾಯು ರೋಗಿನ ಒಳಗಡೆ ಕರ್ಕೊಂಡು ಬರೋಕ್ಕೆ ಜಾಗನ ಇಲ್ಲ. ಆದರೂ ಏನು ಮಾಡಿದ್ರು, ಅನುಕೂಲ ಇಲ್ಲದರ ಸ್ಥಳದಲ್ಲಿ ಇವನು ಏಕಾದ್ರೆ ಮಾಡಿ ಈ ಪಾರ್ಶ್ವವಾಯು ರೋಗಿ ಸೌಖ್ಯ ಹೊಂದ್ಕೊಳ್ಬೇಕು, ಅನೇಕ ದಿವಸಗಳಿಂದ ಇವನು ಹಾಸಿಗೆಯಲ್ಲಿ ಮಲಗಿದ್ದಾನೆ, ಇವನು ಅದ್ಭುತ ಹೊಂದ್ಕೊಳ್ಬೇಕಂತ ಅವ್ರು ಏನು ಮಾಡಿದ್ರು, ಮೇಲೆ ಅವನಿಗೆ ಅಂಚನ್ನು ತೆಗೆದು ಮೇಲೆ ಇರುವಂಥ ಇದನ್ನು ತೆಗೆದು ಮೇಲ್ಛಾವಣಿಯನ್ನು ತೆಗೆದು ಅವನ ಒಳಗಡೆ ಬಿಡ್ತಾ ಇದ್ದಾರೆ. ಬಿಟ್ಟಾಗ ಅವನು ಅದ್ಭುತ ಹೊಂದ್ಕೊಳ್ತಾ ಇದ್ದಾನೆ. ಇವತ್ತು ನೋಡಿ ದೇವರ ಮಕ್ಕಳ, ಆ 4 ಜನ ರೀತಿಯಲ್ಲಿ ಇವತ್ತು ಎಷ್ಟೋ ಜನರು ಸಭೆಗೆ ಬರೋಕ್ಕಾಗದೆ, ಬಿಡುಗಡೆ ಹೊಂದ್ಕೊಳ್ಳೋಕ್ಕಾಗದೆ, ದೇವರ ಸನ್ನಿಧಾನಕ್ಕೆ
ಬರೋಕ್ಕಾಗದೆ ಭಾರ ಪಡ್ತಿರೋರಿಗೆ ನಾವೇನು ಮಾಡಬೇಕು? ಅದ್ಭುತಗಳು ಹೊಂದ್ಕೊಳ್ಳೋದಕ್ಕೆ ನಾವು ಅವರಿಗೆ ದಾರಿಯನ್ನು ತೋರಿಸ್ಕೊಡ್ಬೇಕು, ಅವರಿಗೆ ಮಾರ್ಗವನ್ನು ತೋರಿಸ್ಬೇಕು. ನಾನು ಮಾತ್ರ ಬಿಡುಗಡೆ ಅಂದ್ಕೊಂಡು ನಾನು ಮಾತ್ರ ಚೆನ್ನಾಗಿರ್ತೀನಿ ಅನ್ನೋದಲ್ಲ. ಸ್ವಾರ್ಥಿಗಳಾಗಿರೋದು ಇವತ್ತು ಎಷ್ಟೋ ಜನ ಒಂದು ದಿನಕ್ಕೆ 1,00,000 ಜನರು ನರಕಕ್ಕೆ ಹೋಗ್ತಾರಂತೆ. ಪ್ರಪಂಚದಲ್ಲಿ ನೋಡುವುದಾದರೆ ಮರಣ ಆ ರೀತಿ ನಡೀತಾ ಇದೆ. ಅಪಘಾತಗಳು, ಸೂಸೈಡ್ಗಳು ನಡೀತಾ ಇದೆ, ಅನೇಕ ಆಕ್ಸಿಡೆಂಟ್ಗಳು ನಡೀತಾ ಇದೆ, ನಾನಾ ವಿಧವಾದ ರೀತಿಯಲ್ಲಿ ರೋಗದಲ್ಲಿ ಜನ ಸಾಯ್ತಾ ಇದ್ದಾರೆ. ಇಂಥ ಒಂದು ಸಮಯದಲ್ಲಿ ನಾವೇನು ಮಾಡಬೇಕು? ದೇವರ ಮಕ್ಕಳೇ, ಆ ರೀತಿ ಇರೋ ಜನರಿಗೆ ಸುವಾರ್ತೆನ ಹೇಳಿ ನಾವು ಯೇಸು ಸ್ವಾಮಿ ಬಳಿಗೆ ಬನ್ನಿ, ಅದ್ಭುತ ನಡೆಯುತ್ತೆ ಅಂತೇಳಿ ನಾವೇನು ಮಾಡಬೇಕು? ನಾವು ಅವರಿಗೆ ನಿಮ್ಮ ಜವಾಬ್ದಾರಿ ನಾವು ಅವ್ರಿಗೆ ಹೇಳುವವರಾಗಿರಬೇಕು. ಇವತ್ತು ಕೆಲವರಿಗೆ ನಾವು ಸಹಾಯ ಮಾಡಬೇಕು. ಇವತ್ತು ನಾವು ಅನ್ಕೊಳ್ತೀವಿ, ಅಯ್ಯೋ ಇವತ್ತು ನಾವು ಹೇಳ್ತೀರಿ ಯೇಸು ಸ್ವಾಮಿ ಬಳಿಗೆ ಹೋಗು, ಅದ್ಭುತ ನಡೆಯುತ್ತೆ, ಬಿಡುಗಡೆ ನಡೆಯುತ್ತೆ, ನಿನಗೆ ಸೌಖ್ಯವಾಗುತ್ತೆ ಅಂತಲ್ಲ. ಕೆಲವು ಟೈಮು ಆ 4 ಜನ ವ್ಯಕ್ತಿ ಏನು ಮಾಡಿದ್ರು? ಅವನು ಪಾರ್ಶ್ವವಾಯು ರೋಗಿ, ಅವ್ನು ಎತ್ಕೊಂಡು ಬರೋದಕ್ಕಾಗಲ್ಲ, ಅವ್ನು ಎದ್ದು ಬರೋಕ್ಕಾಗಲ್ಲ, ಅವ್ನು ಹೀಗೆ ಮಲಗಿರ್ಲಿ ಬಿಡು, ಅವ್ನು ಟೈಮ್ ಬರಬೇಕು ಅದ್ಭುತ ನಡೆಯೋದಕ್ಕಂತೇಳಿ ಅವ್ರು ಕುತ್ಕೊಂಡಿಲ್ಲ. ಇವ್ನಿಗೆ ಹೇಗಾದ್ರೂ ಮಾಡಿ ಯೇಸು ಸ್ವಾಮಿ ಬಳಿಗೆ ಕರ್ಕೊಂಡು ಹೋಗ್ಬೇಕು, ಅವ್ನ ಜೀವಿತದಲ್ಲಿ ಅದ್ಭುತ ನಡಿಬೇಕಂತೇಳಿ ಆ 4 ಜನ ಏನು ಮಾಡಿದ್ರು? ಕರ ತರೋದಕ್ಕೆ ಪ್ರಾರಂಭ ಮಾಡಿದ್ರು. ಇದೇ ರೀತಿ ದೇವರ ಮಕ್ಕಳೇ, ನಾನು ಚಿಕ್ಕವಳಿರುವಾಗ ಐ ಥಿಂಕ್ 14 ವರ್ಷನ 15 ವರ್ಷ ಅನ್ಸುತ್ತೆ, ಈ ಮೇಕರಿ ಸರ್ಕಲ್ಗೆ ರೆನಾಲ್ಡ್ ಬೊಂಕೆ ಅವ್ರು ಬಂದಿದ್ರು. ರೆನಾಲ್ಡ್ ಬೊಂಕೆ ಅವ್ರು ಬರುವಾಗ ಅವ್ರು ಅನೇಕ ಅದ್ಭುತಗಳು, ಅವ್ರು ನಿಂತ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡುವಾಗಲೇ ಅದ್ಭುತಗಳು ನಡೀತಾ ಇತ್ತು, ಬಿಡುಗಡೆಗಳು ನಡೀತಾ ಇತ್ತು, ಕುರುಡು ಕಣ್ಣುಗಳು ತೆರೆಯಲ್ಪಡ್ತಾ ಇತ್ತು, ಕಿವಿಗಳು ಕೇಳಿಸ್ತಾ ಇತ್ತು, ಈ ರೀತಿ ಸೂಚಕ ಕಾರ್ಯಗಳು ನಡೀತಾ ಇತ್ತು, ದೆವ್ವಗಳು ಬಿಟ್ಟೋಗ್ತಾ ಇತ್ತು. ಅಂಥ ಒಂದು ಸಮಯದಲ್ಲಿ ನಾನು ನೋಡಿರೋ ಪ್ರಕಾರ ಎಷ್ಟೋ ಜನರು ವೀಲ್ ಚೇರ್ಗಳಲ್ಲಿ ಕೈಗಳನ್ನ ಇಟ್ಕೊಂಡು ಅವ್ರನ್ನ ಕೈ ಹಿಡಿದು ನಡ್ಸ್ಕೊಂಡು ಬರೋದು, ಅವ್ರಿಗೆ ಬಳಲಿ ಹೋಗಿರೋನ, ಕುಗ್ಗಿ ಹೋಗಿರೋನ ನಡ್ಸ್ಕೊಂಡು ಬಂದು ಹೋಗಿ ಬಿಡುಗಡೆ ಹೊಂದ್ಕೊಳ್ಳಿ ಅಂತೇಳಿ ಕರ್ಕೊಂಡ್ಬಂದಿರೋದು ನಾನು ಕಣ್ಣಾರೆ ನೋಡ್ತಾ ಇದ್ದೆ. ಆವತ್ತು ಆ ರೀತಿಯಾದ ಒಂದು ಉಜ್ಜೀವನ ಕಾಲದಲ್ಲಿ ಇವರು ಮಾತ್ರ ಅಲ್ಲ ಬಿಡುಗಡೆ ಹೊಂದ್ಕೊಳ್ಳೋದು, ಎಲ್ಲರೂ ಬಿಡುಗಡೆ ಹೊಂದ್ಕೊಳ್ಳಲಿ, ಎಲ್ಲರೂ ಯೇಸು ಸ್ವಾಮಿ ಬಳಿಯಲ್ಲಿ ಬರಲಿ ಅಂತೇಳಿ ಅವರಲ್ಲೊಂದು ತವಕ ಇತ್ತು, ಅವರಲ್ಲೊಂದು ಏನಿತ್ತು? ದಾಹ ಇತ್ತು. ಅದೇ ಇವತ್ತೇನಾಗಿದೆ? ಕೆಲವು ವಿಷಯದಲ್ಲಿ ಇವತ್ತು ನನ್ನ ಮನೆ, ನಂದು, ನನ್ನ ಬಿಸ್ನೆಸ್ಸು, ನನ್ನ ಕೆಲಸ, ನನಗೆ ನಡೆದ್ರೆ ಸಾಕಪ್ಪ ಅನ್ನೋ ಒಂದು ಸ್ವಾರ್ಥ ಚಿಂತೆ ಬಂದ್ಬಿಟ್ಟಿದೆ. ಸೈತಾನ್ ಏನು ಮಾಡಿಬಿಟ್ಟಿದ್ದಾನೆ? ಅನೇಕನ ಡೈವರ್ಟ್ ಮಾಡಿಬಿಟ್ಟಿದ್ದಾನೆ. ಆದರೆ ಬರೋ ಉಜ್ಜೀವನಕ್ಕೆ ನಾವು ರೆಡಿ ಆಗಬೇಕು, ನಾವು ಸಿದ್ಧರಾಗಬೇಕು, ನಾವು ಎದ್ದೇಳಬೇಕು ದೇವ್ರಿಗೋಸ್ಕರ. ಎದ್ದೇಳುವಾಗ ಅಂಥ ವ್ಯಕ್ತಿಗಳನ್ನ ದೇವ್ರು ನಮ್ಮ ಕೈಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರುವಾಗ ಅಲ್ಲಿ ಯಾವಾಗ ನಾವು ಸಹಾಯ ಮಾಡಬೇಕು, ನಾವು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಕೆಲವು ಟೈಮ್ ನಾವು ಅವರಿಗೆ ಸಹಾಯ ಮಾಡುವವರಾಗಿರಬೇಕು. ಒಬ್ಬ ರೋಗಿ ಸೌಖ್ಯವಾಗಬೇಕಾದ್ರೆ ನಾವು ಕೂಡ ಕೆಲವು ಟೈಮ್ ಹಾಸ್ಪಿಟ್ಲ್ಗಳಿಗೆ ಹೋಗಿ, ಕೆಲವು ರೋಗಿಗಳ ಮನೆಗಳಿಗೆ ಹೋಗಿ ನಾವು ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ಇರೋ ಜಾಗದಲ್ಲಿ ಅನೇಕ ಜನರು ಯೇಸು ಸ್ವಾಮಿನ ಹುಡ್ಕೊಂಡು ಬರ್ತಾ ಇದ್ರು. ಅದು ಮಾತ್ರ ಅಲ್ಲ, ಅಲ್ಲಿರುವಂಥ ಶಿಷ್ಯರು ಕೂಡ ಯೇಸು ಸ್ವಾಮಿ ಬಳಿಯಲ್ಲಿ ಕರ್ಕೊಂಡು ಬರ್ತಾ ಇದ್ರು. ಅದು ಮಾತ್ರ ಅಲ್ಲ, ಯೇಸು ಸ್ವಾಮಿನೂ ಕೂಡ ಏನು ಮಾಡ್ತಾ ಇದ್ರು? ಸುಮ್ಮನೆ ಇರಲಿಲ್ಲ. ಅವರು ಕೂಡ ಅನೇಕ ಹಳ್ಳಿಗಳಿಗೆ, ಗ್ರಾಮಗಳಿಗೆ, ಪಟ್ಟಣಗಳಿಗೆ ಹೋಗಿ ಏನು ಮಾಡ್ತಾ ಇದ್ರು? ಸ್ವಸ್ಥತೆನ ಮಾಡ್ತಾ ಇದ್ರು, ಅದ್ಭುತಗಳನ್ನ ಮಾಡ್ತಾ ಇದ್ರು, ಬಿಡುಗಡೆ ಮಾಡ್ತಾ ಇದ್ರು. ಅವ್ರಿಗೆ ಗೊತ್ತು, ತಂದೆಯಾದ ದೇವರ ಚಿತ್ತ ನಾನು ನೆರವೇರಿಸೋದಕ್ಕೆ ಬಂದಿದ್ದೇನೆ, ನಾನು ಸುಮ್ಮನೆ ಕುಳಿತುಕೊಳ್ಳೋದಲ್ಲ, ಅನೇಕ ಜನರನ್ನ ಪಾಪದಲ್ಲಿ, ರೋಗದಲ್ಲಿ, ಅನೇಕರನ್ನ ಅಸ್ವಸ್ಥದಲ್ಲಿರೋ ನಾನು ಬಿಡುಗಡೆ ಮಾಡ್ಬೇಕಂತೇಳಿ ಅವ್ರು ಏನು ಮಾಡ್ತಾ ಇದ್ರು? ಅವರು ಬಿಡುಗಡೆಗಳನ್ನ ಮಾಡ್ತಾ ಇದ್ರು. ಇವತ್ತು ದೇವರು, ಅಯ್ಯೋ ಯೇಸು ಸ್ವಾಮಿನೇ ಮಾತ್ರ ಮುಟ್ಟಿದ್ರೆ ಸೌಖ್ಯವಾಗ್ತಾರೆ, ಗುಣವಾಗ್ತಾರಲ್ಲ. ದೇವರು ನಮಗೆ ಆಲ್ರೆಡಿ ಯೇಸು ಕ್ರಿಸ್ತನ ನಾಮದಲ್ಲಿ ಸೌಖ್ಯಗಳನ್ನು ರಿಲೀಸ್ ಮಾಡೋದಕ್ಕೆ, ಅದ್ಭುತಗಳನ್ನು ರಿಲೀಸ್ ಮಾಡೋದಕ್ಕೆ, ಅನೇಕ ಶಾಪಗಳಿಂದ ಬಿಡುಗಡೆ ಮಾಡೋದಕ್ಕೆ ದೇವರು ನಮ್ಗೆ ಆಲ್ರೆಡಿ ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಬಾಯಿಯಲ್ಲಿ ಮರಣವೂ ಇದೆ, ಜೀವವೂ ಇದೆ. ಇವತ್ತು ಹೋಗಿ ಒಬ್ಬರಿಗೆ ನಾವು ಪ್ರಾರ್ಥನೆ ಮಾಡಿದಾಗ ಆ ರೋಗಿ ಸೌಖ್ಯವಾಗ್ತಾನೆ. ಯಾಕಾಗಲ್ಲ? ನೋಡಿ, ಮೌನ್ಸಿಲಾಸ್ ಅಂಕಲಿಗೆ ಯಾರು ಅಲ್ಲ ಪ್ರಾರ್ಥನೆ ಮಾಡಿದ್ದು, ಯಾರು ಒಂದು ವಿಶ್ವಾಸಿ, ಒಂದು ಬಿಲೀವರ್ ಹೋಗಿ ಪ್ರಾರ್ಥಿಸಿದ್ದು. ಸೇವಕರು ಬಂದು ಪ್ರಾರ್ಥಿಸಬೇಕು, ಯಾಜಕರು ಬಂದು ಇವತ್ತು ಬೈಬಲ್ ವಾಕ್ಯದಲ್ಲಿ ಹೇಳುತ್ತೆ. ಹೌದು, ಇದೇ ವಾಕ್ಯದಲ್ಲಿ ಪೌಲನ್ ಹೇಳ್ತಾನೆ ಏನಂತ? ಯಾಜಕರಾಗಿ ನೇಮಿಸಲ್ಪಟ್ಟವರು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಬೇಕು, ಅಲ್ಲಿ ಅವರು ರೋಗ ಸೌಖ್ಯ ನಡೆಯುತ್ತೆ ಅಂತ ಹೇಳಿದರೆ. ಆದರೆ ಅದು ಪೌಲನ್ ಹಾಗೂ ಹೇಳಿದ್ದಾನೆ, ಯೇಸು ಸ್ವಾಮಿ ಹೇಳಿದ್ದಾರೆ, ಲೋಕದ ಕಟ್ಟ ಕಡೆ ಹೋಗಿ ನನ್ನ ಸುವಾರ್ತೆ ಸಾರಿ, ನಾನು ಯಾರು ನನ್ನ ನಂಬುತ್ತಾರೋ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿ, ನನ್ನ ನಾಮದಲ್ಲಿ ಕೊನೆಯ ಅಧ್ಯಾಯದಲ್ಲಿ ಏನು ಹೇಳುತ್ತೆ? ಕೊನೆಯ ವಾಕ್ಯದಲ್ಲಿ ಏನು ಹೇಳುತ್ತೆ? ಈಗೋ ನಾನು ಹೋಗ್ತಾ ಇದ್ದೀನಿ, ನೀವು ನನಗಿಂತ ಹೆಚ್ಚಾಗಿ ಬಲವಾಗಿ ನೀವು ಸೇವೆ ಮಾಡ್ತೀರಾ, ನೀವು ಹೋಗಿ ನನ್ನ ನಾಮದಲ್ಲಿ ರೋಗಗಳ ಸೌಖ್ಯ ಮಾಡಿ, ಅದ್ಭುತಗಳು ಮಾಡಿ, ಹಾವುಗಳನ್ನು, ಚೇಳುಗಳನ್ನು, ಸಮಸ್ತ ವೈದ್ಯ ಬಲಗಳನ್ನು ತುಳಿಯುವ ಅಧಿಕಾರ ದೇವರು ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ಅಯ್ಯೋ ನನಗೆ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ, ಆರಾಧನೆ ಮಾಡೋದು ಗೊತ್ತಿಲ್ಲ, ನನಗೆ ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಲ್ಲ. ದೇವರು ನಮ್ಮ ಬಾಯಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅಲ್ಲಿ ಸೌಖ್ಯವಾಗಂದ್ರೆ ಆ ವ್ಯಕ್ತಿ ಸೌಖ್ಯವಾಗ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆ ಕುಟುಂಬ ಬಿಡುಗಡೆ ಆಗಲಿ ಅಂದರೆ ಆ ಕುಟುಂಬ ಬಿಡುಗಡೆ ಆಗುತ್ತೆ. ಅಧಿಕಾರ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಏನೇ ಹೇಳಿದ್ರು ಅಲ್ಲಿ ಅದ್ಭುತಗಳು ನಡೆಯುವುದಕ್ಕೆ ನನ್ನ ದೇವರಲ್ಲಿ ಬಿಡುಗಡೆಗಳು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕೆ ದೇವರ ಮಕ್ಕಳೇ, ಯೇಸು ಸ್ವಾಮಿ ಕೂಡ ಇದೇ ರೀತಿಯಾಗಿ ಆತನು ಬಂದು ದೇವರಾಗಿ ಬರಲಿಲ್ಲ ಈ ಲೋಕಕ್ಕೆ.
ಯೇಸು ಸ್ವಾಮಿ ದೇವರಾಗಿ ಬಂದರೆ ಲೋಕಕ್ಕೆ, ಆತನು ತಂದೆಯಾದ ದೇವರ ಚಿತ್ತ ನೆರವೇರಿಸಬೇಕಾದ್ರೆ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಲಿಸುವಾಗ ಅವರು ದೇವರಾಗಿ ಬರಲಿಲ್ಲ. ಅವ್ರು ಯಾರಾಗಿ ಬಂದರು? ಮನುಷ್ಯರಾಗಿ ಬಂದರು. ಮನುಷ್ಯರಾಗಿಯೇ ಅವ್ರು ಇದ್ದಿದ್ದು. ಅವರು ಪರಲೋಕದಲ್ಲಿ ತಂದೆ ಅವರ ಬಳಿಯಲ್ಲಿದ್ದಂಥ ಅಧಿಕಾರವನ್ನು, ಸ್ಥಾನವನ್ನು, ಪದವಿಯನ್ನು, ಸಿಂಹಾಸನವನ್ನು ಎಲ್ಲವನ್ನು ಬಿಟ್ಟು ನಮ್ಮಂತೆ ಅವರು ಮನುಷ್ಯರಾಗಿ ಲೋಕದಲ್ಲಿ ಜೀವಿಸಿದ್ರು. ನಮ್ಮ ಹಾಗೆ ಅವ್ರಿಗೆ ಹಸಿವಾಗ್ತಾ ಇತ್ತು, ನಮ್ಮ ಹಾಗೆ ಅವರಿಗೆ ಟೆಂಪ್ಟೇಷನ್ ಆಗ್ತಾ ಇತ್ತು, ನಮ್ಮ ಹಾಗೆ ಅವರಿಗೆ ನಿಂದನೆಗಳು, ಅವಮಾನಗಳಾಗ್ತಾ ಇತ್ತು. ಈ ರೀತಿ ಯೇಸು ಸ್ವಾಮಿ ಮನುಷ್ಯನಾಗಿ ಬಂದಾಗ ಆತನ ಮೂಲಕ ದೇವರ ಅದ್ಭುತ ಯೇಸು ಸ್ವಾಮಿ ಮೂಲಕ ಅದ್ಭುತಗಳು ನಡೀತು, ಬಿಡುಗಡೆ ನಡೀತು, ರೋಗ ಸೌಖ್ಯವಾಯಿತು. ಇವತ್ತು ನಮ್ಮನ್ನು ಆತನ ರಕ್ತವನ್ನು ಸುರಿಸಿ ನಮಗೋಸ್ಕರ ಪ್ರಾಣ ಕೊಟ್ಟು, ನಮಗೋಸ್ಕರ ಆತನ ಜೀವವನ್ನು ಕೊಟ್ಟು ನಮ್ಮನ್ನು ಅವ್ರು ಏನು ಮಾಡಿದ್ದಾರೆ? ಬೆಲೆ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ, ಕ್ರಯಕ್ಕೆ ತೆಗೆದುಕೊಂಡಿದ್ದಾರೆ. ಇವತ್ತು ನಾವು ಯಾರಾಗಿದ್ದೀರಿ? ಆತನ ಮಕ್ಕಳಾಗಿದ್ದೇವೆ, ಆತನ ಮಗನಾಗಿದ್ದೇವೆ. ಆಗ ನಾವು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಖಂಡಿತ ಬಿಡುಗಡೆ ನಡೆಯುತ್ತೆ. ಅಯ್ಯೋ, ಆ ಸೇವಕರೇ ಬರಬೇಕು ನನಗೆ ಪ್ರಾರ್ಥಿಸೋದಕ್ಕೆ, ಆ ಅಪೊಸ್ತಲರು ಬರಬೇಕು, ಆ ಪ್ರವಾದಿಗಳು ಬರಬೇಕು. ಅಲ್ಲ ದೇವರ ಮಕ್ಕಳೇ, ನೀನು ಎದ್ದು ಪ್ರಾರ್ಥನೆ ಮಾಡು. ನಿನ್ನ ಜೀವಿತದಲ್ಲಿ ಯೇಸು ಅದ್ಭುತ ಮಾಡೋದು. ಯಾವ ಪ್ರವಾದಿಗಳೆಲ್ಲ ಅದ್ಭುತ ಮಾಡೋದು, ಸೇವಕರೆಲ್ಲ ಅದ್ಭುತ ಮಾಡೋದು. ಅಯ್ಯೋ, ಆ ಸೇವಕರು ಪ್ರಾರ್ಥನೆ ಮಾಡಿದ್ರೆ ನನ್ನ ಜೀವಿತದಲ್ಲಿ ಅದ್ಭುತ ನಡೀತಿಲ್ಲ ಅಂದರೆ ಅದ್ಭುತನೇ ನಡೆಯಲ್ಲ. ಅದು ಸೈತಾನ ತರುವಂಥ ಕೆಟ್ಟ ಆಲೋಚನೆ. ಮನುಷ್ಯರೆಲ್ಲ ಅದ್ಭುತ ಮಾಡೋದು, ಯೇಸು ಸ್ವಾಮಿ ಅದ್ಭುತ ಮಾಡೋದು. ಇವತ್ತು ನಿಮ್ಮನ್ನು ಬಿಡಿಸೋದು ಯಾರು? ಯೇಸು ಸ್ವಾಮಿ ನಮ್ಮನ್ನು ಬಿಡಿಸೋದು. ನೀನು ಆಗಿರೋ ಸ್ಥಳದಲ್ಲಿ, ನೀನಿರುವಂಥ ಜಾಗದಲ್ಲಿ, ಯೇಸುವೇ ನನಗಿಂತ ಒಂದು ಸಮಸ್ಯೆ ಇದೆ, ಏಸಪ್ಪ ಈ ರೋಗದಲ್ಲಿ ನಾನು ಬಳಲ್ತಾ ಇದ್ದೀನಿ, ನನ್ನನ್ನು ಸೌಖ್ಯ ಮಾಡು ಅಂತ ಹೇಳಿ ಅವ್ರು ಪ್ರಾರ್ಥನೆ ಮಾಡಿದ್ರೆ ಸಾಕು. ದೇವ್ರು ಏನು ಮಾಡ್ತಾರೆ? ದೇವರು ಸೌಖ್ಯ ಮಾಡ್ತಾರೆ. ನಾನು ವಾಕ್ಯನ ಓದೋದಕ್ಕೆ ಹೋಗೋದಿಲ್ಲ, ಹಾಗೆ ನಾನು ಹೇಳೋದಕ್ಕೆ ಹೋಗ್ತೀನಿ. ನೋಡಿ, ರಕ್ತ ಕುಸುಮಿಯಾದ ರೋಗಿ 12 ವರ್ಷದಿಂದ ಅವಳು ರೋಗದಲ್ಲಿ ಬಳಲ್ತಾ ಇರ್ತಾಳೆ. ಆದರೆ ಆಕೆ ಒಂದು ತಿರಸ್ಕರಿಸಲ್ಪಟ್ಟವಳು. ಒಂದು ಆಗಿನ ಕಾಲದಲ್ಲಿ ರಕ್ತ ಕುಸುಮ ರೋಗದಲ್ಲಿ ಬಳಲುತ್ತಿರುವಂಥ ಆ ಸ್ತ್ರೀಯ ಬಳಿಗೆ ಅವರು ಹೋಗೋದಿಲ್ಲ, ಈ ಸ್ತ್ರೀ ಬೇರೆಯವ್ರ ಮನೆಗೆ ಹೋಗಂಗಿಲ್ಲ, ಯಾವುದೇ ಫಂಕ್ಷನ್ಗೆ ಹೋಗಂಗಿಲ್ಲ. ಈ ರೀತಿಯಾಗಿ ಅನೇಕ ಡಾಕ್ಟ್ರುಗಳನ್ನ ರಿಜೆಕ್ಟ್ ಮಾಡಿದ್ರು, ಅನೇಕ ವೈದ್ಯರವಳನ್ನ, ಅನೇಕ ಪಂಡಿತರವಳನ್ನ ರಿಜೆಕ್ಟ್ ಮಾಡಿದ್ರು. ಈ ಲೋಕದಲ್ಲಿ ಆಕೆ ಒಂದು ರೋಗ 12 ವರ್ಷದಿಂದ ಆ ರಕ್ತ ಕುಸುಮ ರೋಗದಲ್ಲಿ ಬಳಲುತ್ತಿರುವಂಥ ಸ್ತ್ರೀ, ಅವಳು ಹೋಗ್ಬಾರ್ದು ಜಾಗದಲ್ಲಿ ಹೋಗದೇನಿಲ್ಲ. ಎಲ್ಲರ ಬಳಿಯಲ್ಲಿ ಹೋದ್ಲು, ಡಾಕ್ಟರ್ ಬಳಿಯಲ್ಲಿ ಹೋದ್ಲು, ಪಂಡಿತರ ಬಳಿಯಲ್ಲಿ ಹೋದ್ಲು, ಮತ್ತೆ ಈ ಹೋಮಿಯೋಪತಿ, ಈ ಪತಿ ಅಂತೇಳಿ ಯಾವ ಬಳಿಯಲ್ಲಿ ಹೋದ್ರು ಕೂಡ ಅವಳಿಗೆ ಆ ರೋಗದಿಂದ ಬಿಡುಗಡೆ ಆಗಲಿಲ್ಲ, ಆ ರೋಗದಿಂದ ಅವಳಿಗೆ ಸೌಖ್ಯವಾಗಿಲ್ಲ. 12 ವರ್ಷದಿಂದ ಅವಳು ಯಾರಿಗೂ ಹೇಳಕ್ಕೊಳಕ್ಕಾಗದೆ, ಯಾರ ಬಳಿಯಲ್ಲಿ ಹಂಚ್ಕೊಳ್ಳೋಕ್ಕಾಗದೆ ಆ ರೋಗದಲ್ಲಿ ಬಳಲುತ್ತಿರುವಂಥ ಸ್ತ್ರೀ, ಅವಳು ಮಲಗಿ ಹಾಸಿಗೆಯಲ್ಲಿ ಒಂದು ಫಂಕ್ಷನ್ಗೆ ಹೋಗದೆ, ಇವಳ ಬಳಿಯಲ್ಲಿ ಒಂಟಿಯಾಗಿ ತಂದೆ ತಾಯಿ, ಕುಟುಂಬದವರು, ಸಂಬಂಧಿಕರು ಎಲ್ಲರೂ ತಳ್ಳಲ್ಪಟ್ಟ ಒಂದು ಸ್ಥಳದಲ್ಲಿ ಅವಳಿದ್ಲು. ಯಾರು ಅವಳನ್ನ ಹತ್ರ ಸೇರಿಸ್ತಾ ಇರಲಿಲ್ಲ. ಆ ಒಂದು ರಕ್ತ ಕುಸುಮ ರೋಗ ಇದ್ರೆ ಆಗಿನ ಕಾಲದಲ್ಲಿ ಹತ್ರ ಸೇರಿಸ್ತಾ ಇರಲಿಲ್ಲ. ಅವಳು ಕೂಡ ಆಕೆ ಹೋದ್ರೆ ಆಕೆನ ತೂಚಿ ಅಂತೇಳಿ ಏನು ಮಾಡ್ತಾ ಇದ್ರು? ತಳ್ಳಲ್ಪಡ್ತಾ ಇದ್ರು, ಆಕೆಯನ್ನು ತಿರಸ್ಕಾರ ಮಾಡ್ತಾ ಇದ್ರು. ಇಂಥ ಒಂದು ಸಿಚುವೇಶನ್ನಲ್ಲಿ ಅವಳ ವೇದನೆ, ಅವಳ ಮನಸ್ಸು ಎಷ್ಟು ಕುಗ್ಗಿ ಹೋಗಿರ್ಬೋದು, ಅವಳು ಎಷ್ಟು ವೇದನೆಯಲ್ಲಿ ಹಾದು ಹೋಗಿರ್ಬೋದು. ಯಾರಿಗೂ ಹೇಳ್ಕೊಳ್ಳೋಕ್ಕಾಗದೆ, ಯಾರ ಬಳಿಯಲ್ಲಿ ಹಂಚ್ಕೊಳ್ಳೋಕ್ಕಾಗದೆ, ಈ ಸ್ನೇಹಿತರ ಬಳಿಯಲ್ಲಿ ಹಂಚ್ಕೊಳ್ಳೋಕ್ಕಾಗದೆ, ತನ್ನ ರೋಗವನ್ನು ಒಳಗಡೆ ಇಟ್ಕೊಂಡು ಆ ರೋಗದಲ್ಲಿ ಬಳಲಿ ಅವಳು ಭಾರ ಪಡ್ತಾ ಇದ್ಲು. ಆ ಸಮಯದಲ್ಲಿ ಯೇಸು ಸ್ವಾಮಿ ಆ ದಾರಿಯ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಅನೇಕ ಜನರು ಯೇಸು ಸ್ವಾಮಿ ಎಲ್ಲಿರ್ತಾರೋ ಅಲ್ಲಿ ದೊಡ್ಡ ಜನರ ಗುಂಪು ಇರ್ತಾ ಇತ್ತು. ಆ ಬಲಗಡೆ, ಎಡಗಡೆ, ಮುಂದೆಗಡೆ, ಹಿಂದೆಗಡೆ ಜನರ ಗುಂಪು, ಯೇಸು ಸುತ್ತಲೂ ಜನ ಇದ್ರಂತೆ. ಆ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಆ ಸುತ್ತಲೂ ಜನ ಇರುವಾಗ ಆಕೆಗೆ ಗೊತ್ತಿತ್ತು ಯೇಸು ಸ್ವಾಮಿ ಬಳಿಯಲು ಅನೇಕ ರೋಗಗಳನ್ನು, ಅನೇಕ ಕುರುಡರನ್ನು, ಅನೇಕ ಸತ್ತ ಶವಗಳನ್ನು ಯೇಸು ಸ್ವಾಮಿ ಎಬ್ಬಿಸಿದ್ದಾರೆ. ಆತನ ಬಳಿಯಲ್ಲಿ ಹೋದ್ರೆ ನನಗೆ ಸೌಖ್ಯವಾಗುತ್ತೆ ಅಂತೇಳಿ ಯಾರೋ ಹೇಳಿರೋದನ್ನ ಆಕೆ ಕೇಳಿದ್ಲು. ಆಗ ಯೇಸು ಸ್ವಾಮಿ ಬರುವ ಜಾಗದಲ್ಲಿ ಜನರ ಒಂದು ದೊಡ್ಡ ಗುಂಪಿರೋದು ಮಾತ್ರ ಅಲ್ಲ, ಒಂದು ದೊಡ್ಡ ಶಬ್ದ ಇತ್ತು ಅಲ್ಲಿ. ಆ ಒಂದು ಸಮಯದಲ್ಲಿ ಆಕೆ ಒಂದು ತಿಳ್ಕೊಂಡ್ಲು, ಯೇಸು ಸ್ವಾಮಿ ಹತ್ರ ನಾನು ಹೋಗೋಕ್ಕಾಗಲ್ಲ, ಆ ಜನರ ಮಧ್ಯದಲ್ಲಿ ನಾನು ಹೋದ್ರೆ ನಾನು ಏನು ಮಾಡ್ತಾರೆ? ನೀನು ರಕ್ತ ಕುಸುಮ ರೋಗಿ, ನೀನು ಬರಬೇಡ, ಮಧ್ಯದಲ್ಲಿ ಬರಬೇಡ, ಜನರ ಮಧ್ಯದಲ್ಲಿ ಬರಬೇಡ ಅಂತೇಳಿ ನನ್ನನ್ನು ತಳ್ತಾರೆ, ನನ್ನನ್ನು ತಿರಸ್ಕಾರ ಮಾಡ್ತಾರೆ, ನನ್ನನ್ನು ಅವಮಾನ ಪಾಡ್ತಾರೆ, ನಾನು ಯೇಸು ಸ್ವಾಮಿಯಿಂದ ಬಿಡುಗಡೆ ಹೊಂದಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ಆಕೆ ಏನು ಮಾಡಿದ್ಲು? ಹೇಗಾದರೂ ಮಾಡಿ ರೋಗದಿಂದ ನಾನು ಬಿಡುಗಡೆ ಆಗಬೇಕು. ಅನೇಕ ಡಾಕ್ಟ್ರುಗಳು, ಅನೇಕ ಮೆಡಿಸಿನ್ಸು, ಅನೇಕ ನನ್ನ ಕೈ ಬಿಟ್ಟಿದ್ದಾರೆ, ನಾನು ರೋಗಿಯಾಗೆ ಮಲಗೋದಲ್ಲ, ಈ ರೋಗದಿಂದ ನಾನು ಬಿಡುಗಡೆ ಆಗಬೇಕಂತೇಳಿ ಆಕೆ ಏನು ಮಾಡಿದ್ಲು? ಯಾರಿಗೂ ಕಾಣದೆ ಮಧ್ಯದಲ್ಲಿ ಅವಳು ಒಂದು ಯಾವ ರೀತಿ ಮಲಗಿಕೊಂಡು ಬಂದ್ಲು ಅನ್ಸುತ್ತೆ. ಐ ಥಿಂಕ್ ನನಗೆ ಆಕೆ ನಡ್ಕೊಂಡು ಬಂದಿದ್ರೆ ಗೊತ್ತಾಗ್ಬಿಡ್ತಿತ್ತು ಜನರಿಗೆ. ಆಕೆಯನ್ನು ತಳ್ಳಿಬಿಡ್ತಾ ಇದ್ರು, ನೀನೊಂದು ರಕ್ತ ಕುಸುಮ ರೋಗಿ. ಆ ಪದ್ಧತಿ ಪ್ರಕಾರ ಒಬ್ಬನಿಗೆ ಒಂದು ರೋಗ ಬಂತಂದರೆ ಆ ಇಡೀ
ಆ ಪಂಚಶತಮ ಆ ಒಂದು ಸಬ್ಬತ್ ಆ ಒಂದು ಇದು ಏನಂತಾರೆ ಪರಿಸಾಯರಿಗೆ ಗೊತ್ತಾಗ್ಬಿಡ್ತಿತ್ತಂತೆ. ಆ ಒಂದು ಸಮಯದಲ್ಲಿ ಆಕೆ ಏನು ಮಾಡಿದ್ಲು, ಮಲಗಿಕೊಂಡು ಯಾರಿಗೂ ಗೊತ್ತಿಲ್ಲದೆ ಯೇಸುನ ಉಡುಪನ್ನಾದರೂ ನಾನು ಮುಟ್ಟಬೇಕು. ಯೇಸು ಬಳಿಯಲ್ಲಿ ಹೋಗಿ ಮಾತಾಡಿದ್ರೆ ನಾನು ಮಾತಾಡೋಕ್ಕಾಗಲ್ಲ, ನನಗೆ ಅವಕಾಶ ಕೊಡಲ್ಲ, ಮಾತಾಡೋ ಒಂದು ರೂಲ್ಸ್ ಇಲ್ಲ ಅಲ್ಲಿ. ಆಗ ನಾನು ಏನು ಮಾಡಬೇಕು, ಆತನ ಉಡುಪಾದರೂ ನಾನು ಮುಟ್ಟಿದ್ರೆ ನನಗೆ ಸೌಖ್ಯವಾಗುತ್ತೆ, ನನಗೆ ಗುಣವಾಗುತ್ತೆ. ಆಕೆ ಏನು ಮಾಡಿದ್ಲು, ಯೇಸು ಸ್ವಾಮಿ ಬಳಿ ಮಾತಾಡಿದ್ರೇ ನನಗೆ ಗುಣವಾಗೋದು, ಯೇಸು ಸ್ವಾಮಿ ಬಳಿ ಹೋದ್ರೆ ನನಗೆ ಸೌಖ್ಯವಾಗೋದಲ್ಲ, ಆತನ ಉಡುಪು ಮುಟ್ಟಿದ್ರೆ ಸಾಕು ನನಗೆ ಸೌಖ್ಯವಾಗುತ್ತಾನ ಒಂದು ನಂಬಿಕೆ ಅವಳಲ್ಲಿತ್ತು. ಹಲ್ಲೆಲೂಯಾ ಅಂತ ಒಂದು ನಂಬಿಕೆ ಅವಳಲ್ಲಿತ್ತು. ಆಕೆ ಯಾರಿಗೂ ಗೊತ್ತಿಲ್ಲದೆ ಬಂದು ಆತನ ವಸ್ತ್ರವನ್ನು ಮುಟ್ಟಿದ್ಲು. ಮುಟ್ಟಿದ ತಕ್ಷಣವೇ ಯೇಸುಸ್ವಾಮಿಗೆ ಒಂದು ಅಲ್ಲಿ ಅವರು ಜನರ ಗುಂಪಿನ ಮಧ್ಯದಲ್ಲಿ ವೇಗವಾಗಿ ಅನೇಕ ಜನರು ಸುತ್ತಲಿದ್ದಾರೆ, ಅದ್ಭುತಗಳು ಮಾಡ್ತಾ ಇದ್ದಾರೆ, ಬಿಡುಗಡೆ ಮಾಡ್ತಾ ಇದ್ದಾರೆ, ಅವರ ಮಧ್ಯದಲ್ಲಿ ವೇಗವಾಗಿ ಹೋಗುವಂಥ ಆ ಒಂದು ಸಿಚುವೇಶನಲ್ಲಿ ತಕ್ಷಣ ಅವರಿಂದ ಒಂದು ಶಕ್ತಿ ಹೊರಟು ಹೋಯ್ತಂತೆ. ನೋಡಿ, ಯೇಸುಸ್ವಾಮಿಗೆ ಅಷ್ಟು ಜನರ ಮಧ್ಯದಲ್ಲಿ ಒಂದು ಸ್ತ್ರೀ ಆಕೆನ ಮುಟ್ಟಿದ್ದು ಯಾರಿಗೂ ಗೊತ್ತಾಗಿಲ್ಲ. ಯೇಸುಸ್ವಾಮಿಗೆ ಗೊತ್ತಾಯಿತು, ನನ್ನ ಉಡುಪನ್ನು ಮುಟ್ಟಿದವರು ಯಾರು ಅಂತ ಆ ವಾಕ್ಯದಲ್ಲಿ ನಾವು ಆತನ ಕೇಳ್ತಾನೆ. ಆವಾಗ ನೋಡಿ, ನೀನು ಆಕೆ ಮಾತಾಡುವಾಗ, ಹೋಗು ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂತೇಳಿ ಯೇಸುಸ್ವಾಮಿ ಅವಳ ಬಳಿಯಲ್ಲಿ ಮಾತಾಡಿ ಅವತ್ತು ಅವಳು ಏನು ಮಾಡಿದ್ಲು, ಬಿಡುಗಡೆ ಹೊಂದ್ಕೊಂಡ್ಲು. ನಾನು ಯಾಕೆ ಹೇಳ್ತಾ ಇದ್ದೀನಿ ರಕ್ತಕುಸುಮಿ ರೋಗಿ ಅಂದರೆ, ಇವತ್ತು ನೋಡಿ ದೇವರ ಮಕ್ಕಳೇ, ಅಯ್ಯೋ ನಾನು ರೋಗದಲ್ಲಿದ್ದೇನೆ, ನಾನು ಸಾಲದಲ್ಲಿದ್ದೀನಿ, ನಾನು ಕಷ್ಟದಲ್ಲಿದ್ದೀನಿ, ನಾನು ಯಾವುದು ಮುಂದೆ ಹೋಗೋಕ್ಕಾಗ್ತಾ ಇಲ್ಲ, ನಾನು ಇರೋ ಪರಿಸ್ಥಿತಿನಲ್ಲೇ ಇದ್ದೀನಿ, ಅಯ್ಯೋ ನಾನು ಎಲ್ಲರೂ ಕೈ ಬಿಟ್ಟಿದ್ದಾರೆ, ಎಲ್ಲರೂ ತೊರೆದಿದ್ದಾರೆ, ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ, ಆಗೋಯ್ತು ನನ್ನ ಜೀವನ ಶೂನ್ಯ, ಇಷ್ಟೇ ಅಂತೇಳಿ ನಾವೇನು ಮಾಡಬಾರ್ದು, ಬೌಂಡ್ರಿನ ಹಾಕೋಬಾರ್ದು, ನಮ್ಮನೆ ನಾವು ಬೌಂಡ್ರೀಸ್ ಹಾಕೋಬಾರ್ದು. ಆಕೆ ರಕ್ತಕುಸುಮಿ ರೋಗಿ, ಅಯ್ಯೋ ಅನೇಕರು ನನ್ನ ಬಗ್ಗೆ ಮಾತಾಡ್ತಾರೆ, ನನ್ನ ಅವಮಾನ ಪಡಿಸ್ತಾರೆ, ನನ್ನ ನಿಂದಿಸ್ತಾರೆ ಅಂತೇಳಿ ಅವಳು ಅಲ್ಲೇ ಮಲಗಿದ್ರೆ ಅವಳು ಸಾಯೋವರೆಗೂ ಏನಾಗಿರ್ಬೇಕಾಗಿತ್ತು, ರಕ್ತಕುಸುಮಿ ರೋಗಿಯಾಗೇ ಇರಬೇಕಾಗಿತ್ತು. ಅವಳು ಏನು ಮಾಡಿದ್ಲು, ಯಾರು ಏನೇ ಹೇಳಿದ್ರು ಪರವಾಗಿಲ್ಲ, ಯಾರು ಏನೇ ಮಾತಾಡಿದ್ರು ಪರವಾಗಿಲ್ಲ, ಯಾರು ನೋಡಿದ್ರು ಪರವಾಗಿಲ್ಲ, ನಾನು ಯೇಸುನ ಉಡುಪನ್ನು ಮುಟ್ತೀನಿ ಅಂತೇಳಿ ಅವಳು ಏನು ಮಾಡಿದ್ಲು, ಆತನ ವಸ್ತ್ರವನ್ನು ಮುಟ್ಟಿದ್ಲು. ಇವತ್ತು ದೇವರ ಮಕ್ಕಳೇ, ಯೇಸು ಸ್ವಾಮಿಗೋಸ್ಕರ, ಇವತ್ತು ಅದ್ಭುತಗಳಿಗೋಸ್ಕರ, ಬಿಡುಗಡೆಗೋಸ್ಕರ ಯೇಸು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ಅಂತೇಳಿ ಆತನ ಒಂದು ಸ್ಪರ್ಶ, ಆತನ ಒಂದು ಸಾನ್ನಿಧ್ಯನ, ಆತನ ಒಂದು ಪ್ರಸನ್ನತೆ, ಆತನ ಒಂದು ಏನೋ ಒಂದು ದೇವರ ಒಂದು ಮಹಿಮೆ ಹೊಂದಿಕೊಂಡ್ರೆ ಸಾಕಪ್ಪ ಅಂತೇಳಿ ನೀನು ಯಾವಾಗ ಬರ್ತೀಯೋ ನಿನ್ನ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತೆ, ನಿನ್ನ ಜೀವಿತದಲ್ಲಿ ಬಿಡುಗಡೆಗಳು ನಡೆಯುತ್ತೆ. ಇಲ್ಲ ನನ್ನ ಕೈಲಿ ಆಗಲ್ಲ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅವ್ರು ಮಾತಾಡ್ತಾರೆ, ಕುಟುಂಬದವ್ರು ಮಾತಾಡ್ತಾರೆ, ಸಂಬಂಧಿಕರು ಮಾತಾಡ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ಕುತ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ಏನು ನಡೆಯೋದಿಲ್ಲ, ಬಿಡುಗಡೆ ನಡೆಯೋದಿಲ್ಲ. ದೇವರ ಮಕ್ಕಳೇ, ಅದಕ್ಕೆ ದೇವರು ವಾಕ್ಯ ಹೇಳೋ ಪ್ರಕಾರ ನಾವೇನು ಮಾಡಬೇಕು, ಕೆಲವುಗಳನ್ನು ನಾವೇ ನಂಬಿಕೆಯಿಂದ ಮುಂದೆ ಹೋಗಬೇಕು. ಮುಂದೆ ಹೋಗುವಾಗ ದೇವರಲ್ಲಿ ಕಾರ್ಯ ಮಾಡ್ತಾರೆ. ನಾನು ಇರೋ ಜಾಗದಲ್ಲೇ ಅದ್ಭುತ ನಡೆಯುತ್ತೆ ಅಂತಲ್ಲ, ಕೆಲವು ನಾವೇನು ಮಾಡಬೇಕು, ಕ್ರಿಯಾರೂಪದಲ್ಲಿ ನಾವು ಎಕ್ಸಸೈಸ್ ಮಾಡಬೇಕು, ಕೆಲವು ನಾವು ಮಾಡಬೇಕು. ಇವತ್ತು ನಾವು ಮನೆಯಲ್ಲೇ ಕುತ್ಕೊಂಡು ಆರಾಧನೆ ಮಾಡ್ತೀನಿ ಅಂದ್ರೆ ಆಗಲ್ಲ, ಕೆಲವು ನಾವು ದೇವರು ಸಿದ್ಧ ಮಾಡಿರೋ ಸ್ಥಳಗಳಿಗೆ ಬರಲೇಬೇಕು, ಆಗಲೇ ದೇವ್ರು ಕಾರ್ಯ ಮಾಡೋದು. ಹೀಗೆ ಆಕೆ ಏನು ಮಾಡೋದು, ದೇವರಿಂದ ಅವಳು ಸ್ವಸ್ಥತೆಯನ್ನು ಹೊಂದ್ಕೊಂಡೋದ್ಲು. ನೋಡಿ ದೇವರ ಮಕ್ಕಳೇ, ಯೇಸು ಸ್ವಾಮಿಗೆ ಒಂದು ರೋಗಿನ ಸೌಖ್ಯ ಮಾಡಿದ್ರೆ ಸಾಕು, ಒಂದು ಬಿಡುಗಡೆ ಮಾಡಿದ್ರೆ ಸಾಕು, ಅವರಿಂದ ಒಂದು ಶಕ್ತಿ ಹೋಗೋದು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಯಾಕಂದರೆ ತಂದೆಯಾದ ದೇವರ ಬಳಿಯಲ್ಲಿ ರಾತ್ರಿ ಎಲ್ಲ ಕುಳಿತು ಅವರು ಪ್ರಾರ್ಥನೆ ಮಾಡಿ ದೇವರಿಂದ ಬಿಡುಗಡೆಗಳು, ಅದ್ಭುತ, ದೇವರಿಂದ ಅನೇಕನ್ನು ಹೊಂದಿಕೊಂಡು ಬಂದು ಅವ್ರು ಏನು ಮಾಡ್ತಾಯಿದ್ರು, ರೋಗ ಸೌಖ್ಯಗಳು ಮಾಡ್ತಾಯಿದ್ರು, ಅದ್ಭುತಗಳು ಮಾಡ್ತಾಯಿದ್ರು. ಅದೇ ರೀತಿ ದೇವರ ಮಕ್ಕಳೇ, ದೇವರು ಯೇಸುಸ್ವಾಮಿ ಒಂದು ಎರಡಲ್ಲ, ಅನೇಕ ಯೇಸುಸ್ವಾಮಿ ಬಳಿಯಲ್ಲಿ ಬರುವವರಿಗೆ ಅಸಾಧ್ಯಗಳನ್ನು ಸಾಧ್ಯ ಮಾಡೋ ದೇವರು ನಮ್ಮ ದೇವರು. ಆತನ ಬಳಿಯಲ್ಲಿ ಆಗದೇ ಇರೋಂಥ ಒಂದು ಕಾರ್ಯ ಇಲ್ಲ. ಎಂತೆಂಥ ರೋಗಗಳನ್ನ ದೇವರು ಸೌಖ್ಯ ಮಾಡಿದ್ರು. ಇವತ್ತು ನೋಡಿದ್ರೆ ಅನೇಕರ ಜೀವಿತದಲ್ಲಿ ಒಂದೊಂದು ಸಾಕ್ಷಿ ಇದೆ. ಕೆಲವರು ಕುಗ್ಗಿ ಹೋಗಿರೋರ್ನ, ಕೆಲವರು ಬಳಲಿ ಹೋಗಿರೋರ್ನ, ಕೆಲವರು ಮಾನಸಿಕವಾಗಿ ಒತ್ತಡದಲ್ಲಿರೋರ್ನ, ಎಲ್ಲ ಬಂಧನದಿಂದ ಯೇಸು ಸ್ವಾಮಿ ಬಳಿಗೆ ಬರೋರಿಗೆ ದೇವರು ಏನು ಮಾಡಿದ್ದಾರೆ, ಆತನು ಬಿಡುಗಡೆ ಮಾಡಿದ್ದಾನೆ, ಆತನು ಅದ್ಭುತ ಮಾಡಿದ್ದಾನೆ. ದೇವರ ಮಕ್ಕಳೇ, ಅದಕ್ಕೆ ದೇವರ ಯೇಸು ಸ್ವಾಮಿ ಬಳಿಗೆ ಬರುವವರು ಯಾರು ಕೂಡ ವ್ಯರ್ಥವಾಗಿ ಹೋಗೋದಿಲ್ಲ. ಪ್ರತಿಯೊಂದು ಪಾಪಿ, ಪ್ರತಿಯೊಂದು ವ್ಯಕ್ತಿ ಕೂಡ ಮಾನಸಾಂತರ ಹೊಂದೋದು ಮಾತ್ರ ಅಲ್ಲ, ಅವರು ಬಿಡುಗಡೆ ಹೊಂದಿಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ದೇವರ ಅದ್ಭುತಗಳು ಮಾಡೋ ದೇವರು, ಬಿಡುಗಡೆ ಮಾಡೋ ದೇವರು. ಯೇಸು ಸ್ವಾಮಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಮನುಷ್ಯನಾಗಿ ಆತನ ಅದ್ಭುತಗಳು ಮಾಡಿದ್ದು. ಅವರು ನಮ್ಮಂತೆ ಮನುಷ್ಯರಾಗಿದ್ರು, ನಮ್ಮಂತೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ನಾವೇನು ಮಾಡಬೇಕು, ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ವರಗಳನ್ನು, ಫಲಗಳನ್ನು ಹೊಂದಿಕೊಂಡು ನಾವು ಕೂಡ ಏನು ಮಾಡಬೇಕು, ಪ್ರಾರ್ಥನೆ ಮಾಡುವವರಾಗಿರಬೇಕು. ಅನೇಕರನ್ನ ಎಬ್ಬಿಸಬೇಕು. ಅನೇಕ ರೋಗಿಗಳಿಗೆ ನಾವು ಮುಟ್ಟಿ ಸೌಖ್ಯ ಹೊಂದಿಕೊಳ್ಳೋ ರೀತಿಯಲ್ಲಿ ಯೇಸು ನಾಮದಲ್ಲಿ ನಾವೇನು ಮಾಡಬೇಕು, ಬಿಡುಗಡೆಗಳು ಮಾಡಬೇಕು, ಅದ್ಭುತ ಮಾಡಬೇಕು. ಅದು ಮಾತ್ರ ಅಲ್ಲ ದೇವರ ಮಕ್ಕಳೇ, ಖಂಡಿತ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಅಲ್ಲಿ ಬಿಡುಗಡೆಗಳು ನಡೆಯುತ್ತೆ, ಅಲ್ಲಿ ಅದ್ಭುತಗಳು ನಡೆಯುತ್ತೆ, ರೋಗ ಸೌಖ್ಯಗಳು ನಡೆಯುತ್ತೆ. ಶಾಪದಿಂದ, ಸಾಲದಿಂದ, ಎಲ್ಲ ಬಂಧನದಿಂದ ಯೇಸು ಗುಣಪಡಿಸ್ತಾರೆ. ದೇವರೇ ಬಂದಿಲ್ಲ ಅದ್ಭುತ. ಯೇಸು ಸ್ವಾಮಿ ಮಾಡಬೇಕಾಗಿರೋ ಕೆಲಸ 3 ವರ್ಷ ಮಾಡಿದ್ರು, ಶಿಷ್ಯರನ್ನ ಎಬ್ಬಿಸಿದ್ರು, ಆಮೇಲೆ ಏನು ಮಾಡಿದ್ರು, ಶಿಷ್ಯರು ಸೇವೆ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ನೀವು ದೇವ್ರಿಗೋಸ್ಕರ ಎದ್ದೇಳಬೇಕು, ದೇವ್ರಿಗೋಸ್ಕರ ಎದ್ದು ಪ್ರಕಾಶಿಸಬೇಕು. ಅನೇಕ ಜನರಿಗೆ ನಾವು ಬಿಡುಗಡೆ ಮಾಡಬೇಕು, ಅದ್ಭುತಗಳು ಮಾಡಬೇಕು. ಎಷ್ಟೋ ಜನರು ಯೇಸುವನ್ನು ಗೊತ್ತಿಲ್ಲದೆ, ಸತ್ಯವನ್ನು ತಿಳಿಯದೆ, ಪಾಪದಲ್ಲಿ, ಕತ್ತಲೆಯಲ್ಲಿ, ರೋಗದಲ್ಲಿ ಬಳಲ್ತಾ ಇದ್ದಾರೆ. ಅವರಿಗೆ ನಾವೇನಾಗಿರಬೇಕು, ಬೆಳಕಾಗಿರಬೇಕು. ಅಲ್ಲೆಲ್ಲಿ
ಉಪ್ಪಾಗಿರಬೇಕು. ಅನೇಕರನ್ನ ನಾವು ಸ್ವಸ್ಥತೆ ಮಾಡಬೇಕು. ನಾವು ಸ್ವಸ್ಥತೆ ಮಾಡೋದಲ್ಲ, ಅನೇಕರು ಬಿಡುಗಡೆ ಹೊಂದ್ಕೊಳ್ತಾರೆ, ಅನೇಕರು ಅದ್ಭುತ ಹೊಂದ್ಕೊಳ್ತಾರೆ. ಅದೇ ರೀತಿ ಸಹೋದರ ಸಹೋದರಿ, ದೇವರ ವಾಕ್ಯದಲ್ಲಿ ಹೇಳೋ ಪ್ರಕಾರ ಮಾನಸಿಕವಾದ ರೋಗದಲ್ಲೋ ಇಲ್ಲ ಶಾರೀರಿಕವಾದ ರೋಗದಲ್ಲೂ ನೀವು ಬಳಲ್ತಾ ಇದ್ದೀರಾ, ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದು ನೀನು ಪ್ರಾರ್ಥನೆ ಮಾಡುವಾಗ, ನೀನು ಮೊರೆ ಇಡುವಾಗ, ನಿನ್ನ ಸಮಸ್ಯೆ ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಆ ಎಲ್ಲ ವಿಷಯಗಳಲ್ಲಿ ದೇವರು ಬಿಡುಗಡೆ ಕೊಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಅವ್ರು ಬರಬೇಕು, ಇವ್ರು ಬರಬೇಕು ಅಂತೇಳಿ ನೀವು ಹುಡ್ಕೊಂಡು ಹೋಗ್ಬೇಡ್ರಿ, ಪ್ರವಾದಿಗಳನ್ನ ಹುಡ್ಕೊಂಡು ಹೋಗ್ಬೇಡ್ರಿ. ನಿನಗೊಂದು ವಾಗ್ದಾನ ಇದೆಯಾ, ನಿನಗೊಂದು ಆಲೋಚನೆ ಇದೆಯಾ, ದೇವರೇ ಬಂದು ನಿನ್ನ ಹತ್ರ ಮಾತಾಡ್ತಾರೆ. ಸಾಮುವೇಲ ಪ್ರವಾದಿ, ಯಾಕೆ ದೇವರು ಸಾಮುವೇಲ ಪ್ರವಾದಿ ಹತ್ರ ದೇವ್ರು ಮಾತಾಡಿದ್ರು? ಏಲಿಯ ಯಾಜಕ ಇರ್ಲಿಲ್ವಾ? ಏಲಿಯ ಯಾಜಕ ಮಾತಾಡ್ಬೋದಾಗಿತ್ತಲ್ಲ ಸಾಮುವೇಲ ಹತ್ರ ಪ್ರವಾದಿ ಮೂಲಕ. ಆದ್ರೆ ದೇವ್ರು ಏನ್ ಮಾಡಿದ್ರು? ಸಾಮುವೇಲ ಪ್ರವಾದಿ ಹತ್ರನೇ ದೇವ್ರು ಬಂದು ಮಾತಾಡಿದ್ರು. ಇವತ್ತು ನಮ್ಮ ಹತ್ರ ನಿಮ್ಮ ಹತ್ರ ದೇವ್ರು ಮಾತಾಡ್ತಾರೆ. ದೇವ್ರ ಮಕ್ಕಳೇ, ಪ್ರವಾದಿಗಳನ್ನ ಹುಡ್ಕೊಂಡು ಹೋಗುವಾಗ ಏನಾಗುತ್ತೆ ಗೊತ್ತಾ? ಅವರು ಫ್ಲೆಶ್ ಅಲ್ಲೂ ಹೇಳ್ತಾರೆ, ದೇವ್ರ ಆತ್ಮದಲ್ಲಿ ಹೇಳ್ತಾರೆ. ಅದನ್ನು ಗ್ರಹಿಸೋ ಜ್ಞಾನ ಇರಲ್ಲ. ಅಯ್ಯೋ ದೇವ್ರು ಹೇಳಿದ್ರಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಅದ್ಭುತ ನಡೆದಿಲ್ಲ, ಬಿಡುಗಡೆ ನಡೆದಿಲ್ಲ, ವಾಗ್ದಾನಗಳು ಸುಳ್ಳು, ಪ್ರವಾದನೆಗಳು ಸುಳ್ಳು ಅನ್ನೋದು ನಮ್ಮ ಒಳಗಡೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ನಿನಗೆ ಆಲೋಚನೆ ಇದೆಯಾ, ನಿನ್ನ ಹತ್ರ ಮಾತಾಡಬೇಕಾ? ದೇವರ ವ್ಯಕ್ತಿನ ಕಲಿಸ್ತಾರೆ, ಇಲ್ಲಾಂದ್ರೆ ದೇವ್ರ ವಾಕ್ಯದ ಮೂಲಕ ಮಾತಾಡ್ತಾರೆ, ಪ್ರಾರ್ಥನೆ ಮೂಲಕ ಮಾತಾಡ್ತಾರೆ, ಪರಿಶುದ್ಧಾತ್ಮನ ನಮ್ಮೊಟ್ಟಿಗೆ ಮಾತಾಡ್ತಾರೆ. ಹಾಗಾಗಿ ದೇವರ ಮಕ್ಕಳೇ, ನಾವು ಏನು ಮಾಡಬೇಕು? ಅವ್ರು ಬರಬೇಕು, ಇವ್ರು ಬರಬೇಕು ಅನ್ನೋದನ್ನ ಮೈಂಡನ್ನು ತೆಗೆದಾಕಿ, ನಾವು ರಕ್ತ ಕುಸುಮೆ ರೋಗಿಗೆ ಯೇಸು ಸ್ವಾಮಿನ ನನ್ನ ಬಳಿ ಬರ್ಬೇಕಂತ ಹೇಳಿ ಕುಳಿತುಕೊಂಡಿಲ್ಲ. ಆತನು ಉಡುಪನ್ನ ಮುಟ್ಟಿದ್ರೆ ಸಾಕು ಸೌಖ್ಯವಾಗ್ತೀನಿ ಅಂತೇಳಿ ಆ ಸ್ಥಳವನ್ನು ಅವಳು ಬಿಟ್ಟು ಹೋದ್ಲು. ಅದೇ ರೀತಿ ದಾವಿದ ಕುಮಾರನ ನನ್ನ ಕರುಣಿಸು ಅಂತೇಳಿ ಒಬ್ಬ ಕುರುಡನ್ನು ಕೂಗಿಕೊಂಡ. ಅವನು ಸುಮ್ಮನೆ ಆ ದಾರಿಯ ಮಗ್ಗಲಲ್ಲಿ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ. ಯಾರನ್ನ ಬಲಂತ ಮಾಡಿ ದೇವರು ಅದ್ಭುತ ಮಾಡಲ್ಲ, ಯಾರಿಗೂ ಬಲಂತ ಮಾಡಿ ದೇವರು ಸೇವೆ ಕೊಡಲ್ಲ. ಯಾರನ್ನು ಯಾವಾಗ ನಾವು ಆಸಕ್ತಿ ಮಾಡಿ, ನಾವು ಯಾವಾಗ ಆಸೆ ತೋರಿಸಿ ನಾನು ಬಿಡುಗಡೆ ಹೊಂದ್ಕೊಳ್ಬೇಕು, ನಾನು ಸೇವೆ ಮಾಡ್ಬೇಕಂತ ಯಾವಾಗ ನಾವು ಆಸಕ್ತಿ ತೋರಿಸ್ತಿರೋ, ಅಲ್ಲಿ ದೇವ್ರು ಕಾರ್ಯ ಮಾಡ್ತಾರೆ, ಅಲ್ಲಿ ದೇವರು ಅದ್ಭುತಗಳು ಮಾಡ್ತಾರೆ. ನಂಬಿಕೆ ಇದೆಯಾ, ನಿನಗೆ ಸ್ವಸ್ಥತೆ ಉಂಟು ಅಂತೇಳಿ ದೇವರು ಅದ್ಭುತಗಳು ಮಾಡಿದ್ರು, ಬಿಡುಗಡೆ ಮಾಡಿದ್ರು. ಅದೇ ರೀತಿ ದೇವರ ಮಕ್ಕಳೇ, ಯೇಸು ಸ್ವಾಮಿ ಹೋಗೋ ಎಲ್ಲ ಸ್ಥಳಗಳಲ್ಲಿ ಬಿಡುಗಡೆಗಳು ಅದ್ಭುತಗಳು ಮಾಡುವಾಗ ಯೇಸುವನ್ನು ಏನು ಮಾಡಿದ್ರು? ಅವರು ಕೊಂಡಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಸಂತೋಷವಾಗಿ ಬಿಡುಗಡೆಗಳು ಹೊಂದಿಕೊಂಡೋದ್ರು. ಅದೇ ರೀತಿಯಾಗಿ ದೇವರು ಇಲ್ಲಿ ಇವತ್ತು ಅನೇಕ ರೋಗದಲ್ಲಿ ಕಷ್ಟದಲ್ಲಿ ಬಾಳ್ತಾ ಇದ್ದೀರಾ, ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಇವತ್ತು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ರೋಗದಲ್ಲಿ ಇವತ್ತು ಬಿಡುಗಡೆ ಹೊಂದಿಕೊಳ್ಳೋದು ಮಾತ್ರ ಅಲ್ಲ, ಬಿಡುಗಡೆ ಹೊಂದಿಕೊಂಡು ಸಂತೋಷವಾಗಿ ದೇವ್ರನ್ನ ಕೊಂಡಾಡಿ ನೀವು ಆರಾಧನೆ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ. ನಾವು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯದಿಂದ ಅನೇಕನ ರೋಗಿಗಳನ್ನ ದೇವರು ಮುಟ್ಟಲಿ. ಅನೇಕ ಮಾನಸಿಕವಾದ ರೋಗದಲ್ಲಿ ಬಳಲ್ತಾ ಇರೋರು, ನಾನಾ ವಿಧವಾದ ರೋಗದಲ್ಲಿ ಬಳಲುತ್ತಿರುವಂಥ ದೇವರು ಅವ್ರನ್ನ ಗುಣಪಡಿಸಲಿ, ಅವ್ರನ್ನ ಸೌಖ್ಯ ಮಾಡಲಿ. ಯೇಸು ಇದ್ದಾರೆ, ನನ್ನನ್ನು ಗುಣಪಡಿಸ್ತಾರೆ, ನಾನು ದೇವರ ಬಳಿಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ಬೇಕಂತೇಳಿ ಅವರ ಕಣ್ಣುಗಳ ದೇವರು ತೆರೆಯುವುದಕ್ಕಾಗಿ ಪ್ರಾರ್ಥಿಸೋಣ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಯೇಸುವೇ ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧನೆ 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 ಅಪ್ಪಾಜಿ ಕರ್ತನೆ. ಅಪ್ಪ ನೀನೀಗ ಮಾತಾಡಿದೆಲ್ಲ ಸ್ವಾಮಿ, ಅಪ್ಪ ರೋಗ ಸೌಖ್ಯ ಅಂದರೆ ಅಪ್ಪ ಕರ್ತನೆ, ಮಾನಸಿಕವಾದ ರೋಗನೂ ಇದೆ ಅಪ್ಪ, ಶಾರೀರಿಕವಾದ ರೋಗನೂ ಇದೆ ಕರ್ತನೆ. ಸಂತೋಷ ಇಲ್ಲದೆ, ನೆಮ್ಮದಿ ಇಲ್ಲದೆ, ಖುಷಿ ಜೀವನದಲ್ಲಿ ಒಂದು ಖುಷಿ ಇಲ್ಲದೆ ಮಾನಸಿಕವಾಗಿ ಭಾರ ಪಡ್ತಿರೋರು ಇದ್ದಾರಪ್ಪ. ಸ್ತೋತ್ರ ಅಪ್ಪ, ಸ್ತೋತ್ರ ಎಸಪ್ಪ, ಸ್ತೋತ್ರ ಕರ್ತನೆ. ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ, ನೀನು ಸೌಖ್ಯ ಮಾಡಿ ರಾಜ, ನೀನು ಅದ್ಭುತ ಮಾಡಿ. ರೋಗದಲ್ಲಿ ಬಳಲ್ತಾ ಇರೋರು ಅನೇಕರು ಕರ್ತನೆ, ಕಷ್ಟದಲ್ಲಿ ಬಳಲ್ತಾ ಇರೋರು, ನಾನಾ ವಿಧವಾದ ರೋಗದಲ್ಲಿ ಅಪ್ಪ, ಕಣ್ಣು ಕಾಣದೆ ಬಳಲ್ತಿರೋರು ಅಪ್ಪ, ನಾನಾ ವಿಧವಾದ ಶುಗರಿಂದ, BP ಯಿಂದ, ಥೈರಾಯ್ಡಿಂದ ಬಳಲ್ತಿರೋಂಥ ರೋಗಿಗಳಿದ್ದಾರಪ್ಪ. ಅಪ್ಪಾಜಿ ಕರ್ತನೆ, ಅಸ್ತಮ ರೋಗದಿಂದ ಅಪ್ಪ, ಸ್ಕಿನ್ ಡಿಸೀಸಿಂದ ಭಾರ ಪಡ್ತಿರೋರು ಇದ್ದಾರಪ್ಪ. ಎಲ್ಲ ರೋಗಿಗಳನ್ನು ನೀನು ಮುಟ್ಟಿ ಗುಣಪಡಿಸು. ಇಲ್ಲಿ ಒಂದು ಸೌಖ್ಯ ವರ ನಡೆಯುತ್ತಂತ ಹೇಳಿದೆ ರಾಜ. ಅನೇಕರು ಬಂದು ಈ ಜಾಗದಲ್ಲಿ ಅದ್ಭುತಗಳು ಹೊಂದಿಕೊಳ್ಳಲಿ, ಬಿಡುಗಡೆಗಳು ಹೊಂದಿಕೊಳ್ಳಲಪ್ಪ, ಸೌಖ್ಯನು ಹೊಂದಿಕೊಳ್ಳಲಿ ಏಸಪ್ಪ. ಸ್ತೋತ್ರಪ್ಪ, ಸ್ತೋತ್ರ ಎಸಪ್ಪ, ಸ್ತೋತ್ರ ಅಚ್ಚ. ನೀನು ಅದ್ಭುತ ಮಾಡು, ನೀನು ಅದ್ಭುತ ಮಾಡು, ನೀನು ಅದ್ಭುತ ಮಾಡಪ್ಪ ಯೇಸುವೇ. ಸ್ತೋತ್ರಪ್ಪ, 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 ಸ್ತೋತ್ರ ಯೇಸುವೇ. ಸ್ತೋತ್ರ ಅಚ್ಚ. ಅಪ್ಪ, ನಮ್ಮ ಕುಟುಂಬ ವೈದ್ಯನಾಗಿದ್ದು ಕರ್ತನೆ, ಯೆಹೋವ ರಾಫ ಆಗಿದ್ದು ಕರ್ತನೆ, ನೀನು ಸೌಖ್ಯ ಮಾಡುವಂತನಾಗಿ ರಾಜ. ಅನೇಕರು ರೋಗದಲ್ಲಿ ಬಳಲ್ತಿರೋರು, ಅನೇಕರು ಕರ್ತನೆ ಬಳಲಿ ಅಪ್ಪ, ಡಾಕ್ಟರ್ಗಳು ಕೈ ಬಿಡಲ್ಪಡುವಾಗ, ಅನೇಕ ವೈದ್ಯಕೀಯರು ಕೈ ಬಿಡಲ್ಪಡುವಾಗ ಸಮಯದಲ್ಲಿ ಅಪ್ಪ, ನೀನು ಅವ್ರನ್ನ ಗುಣಪಡಿಸಿ ರಾಜ. ಯಾರಿಗೂ ಹೇಳಕ್ಕಾಗದೆ ಬಳಲುತ್ತಿರುವಂಥ ರೋಗಗಳು, ಮಾನಸಿಕವಾದ ಒತ್ತಡದಲ್ಲಿ ಬಳಲುತ್ತಿರುವಂಥ ಎಲ್ಲ ರೋಗಗಳು ಕರ್ತನೆ ಯೇಸು ಕ್ರಿಸ್ತ ನಾಮದಲ್ಲಿ ಸೌಖ್ಯವಾಗಲಿ. ಉಡಬಲ ಶಾಂದರಬಲ ರೇಖೆ ತೆನೆ ಮನ ರಬಲ, ಉಡಬಲ ಶಾದರಬಲ ರೇಖೆ ತೆನೆ ಮನ, ಉಡಬಲ ಶಾದರಬಲ ರೇಖೆ ತೆನೆ ಮನ. ಅಪ್ಪ, ನೀನು ವಾಗ್ದಾನ ಮಾಡಿದ ರಾಜ, ಅನೇಕ ರೋಗಿಗಳು ಬರ್ತಾರೆ, ರೋಗ ಸೌಖ್ಯಗಳು ಹೊಂದಿಕೊಂಡು ಹೋಗ್ತಾರೆ ಅಂತ ನೀನು ಹೇಳಿದಲ್ಲ ಸ್ವಾಮಿ. ಅಪ್ಪ, ನಾನಾ ವಿಧವಾದ ರೋಗದಲ್ಲಿ ಬಳಲ್ತಾ ಇರೋರು ಕರ್ತನೆ, ಅಪ್ಪ ಕರ್ತನೆ, ಆ ರೋಗದ ಬಂಧನದಿಂದ ಅಪ್ಪ ಬಿಡುಗಡೆ ಹೊಂದಿಕೊಳ್ಳತಕ್ಕಂತೆ, ಗೆಡ್ಡೆಗಳು ಸೌಖ್ಯವಾಗತಕ್ಕಂತೆ, ಪ್ರತ್ಯಕ್ಷಗಳು ಕರ್ತನೆ, ಅದ್ಭುತಗಳು ನಡೆಯತಕ್ಕಂತೆ, ಬಿಡುಗಡೆಗಳು ನಡೆಯತಕ್ಕಂತೆ ನೀನು ಅದ್ಭುತ ಮಾಡು ಸ್ವಾಮಿ. ಯೇಸುವೇ ಅಪ್ಪ, ನಿಮಗೆ ಸ್ತೋತ್ರ ಅಪ್ಪ, ನಿಮಗೆ ಸ್ತೋತ್ರ ಅಚ್ಚ. ಯೇಸುವೇ ಹಲ್ಲೆಲೂಯಾ, ಸ್ತೋತ್ರ ಅಪ್ಪ, ಸ್ತೋತ್ರ ಯೇಸುವೇ, ಸ್ತೋತ್ರ ಅಚ್ಚ. ಬಲಹೀನ ಸಮಯದಲ್ಲಿ ಬಲವನ್ನು ಇಡುವೆನು, ಬಲಹೀನ ಸಮಯದಲ್ಲಿ
ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ ನನ್ನ ಕುಟುಂಬ ವೈದ್ಯನು ನೀನೇ ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ ನನ್ನ ಕುಟುಂಬ ವೈದ್ಯನ ನೀನೇ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರ ಅಯ್ಯ ತಡೆಗಳ ನೀಗಿಸಿ ತತ್ತರಿಸಲು ಬಿಡಲಿಲ್ಲ ತಡೆಗಳ ನೀಗಿಸು ತತ್ತರಿಸಲು ಬಿಡಲಿಲ್ಲ ವೈದ್ಯರು ನೀನೇ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರ ಅಯ್ಯ ಹೌದು ಏಸಪ್ಪ ಕರ್ತನೆ ಅಲ್ಲೆಲಿಯ ಸ್ತೋತ್ರ ಸ್ತೋತ್ರಪ್ಪ ಸ್ತೋತ್ರ ನಾನಿನ್ನ ಸೌಖ್ಯ ಮಾಡು ಕರ್ತ ನಾನಿನ್ನ ಸೌಖ್ಯದಾಯಕ ನಿನ್ ವಚನದ ಆಜ್ಞೆಯಂತೆಯೇ ನೀಗ ಸೌಖ್ಯ ಹೊಂದುವೆ ನಾನಿನ್ನ ಸೌಖ್ಯ ನೀಡೋ ಕರ್ತ ನಾನಿನ್ನ ಸೌಖ್ಯದಾಯಕ ನಿನ್ ವಚನದ ಆಜ್ಞೆಯಂತೆ ನೀಗ ಸೌಖ್ಯ ಹೊಂದುವೆ ಎಲ್ಲರೂ ಸೇರಿ ನಾನಿನ್ನ ಸೌಖ್ಯ ಮಾಡೋ ಕರ್ತ ಯೇಸುವೇ ನಾನಿನ್ನ ಸೌಖ್ಯದಾಯಕ ಎಲ್ಲರೂ ಸೇರಿ ನಿನ್ನ ವಚನದ ಆಜ್ಞೆಯಂತೆ ನೀಗ ಸೌಖ್ಯ ಹೊಂದುವೆ ನಿನ್ನ ವಚನದ ಆಜ್ಞೆಯಂತೆ ನೀಗ ಸೌಖ್ಯ ಹೊಂದುವೆ ಹಲ್ಲೆಲೂಯಾ ಯೇಸುವೇ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಹಲ್ಲೆಲೂಯಾ ಹಲ್ಲೆಲೂಯಾ ಯೆಹೋವ ರಾಫ ಆಗಿ ಕರ್ತನೆ ಹಲ್ಲೆಲೂಯಾ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಅಪ್ಪ ನೀನು ಸೌಖ್ಯ ಮಾಡೋ ಕರ್ತನಪ್ಪ ಸೌಖ್ಯದಾಯಕ ನೀನಪ್ಪ ಯೆಹೋವ ರಾಫ ನೀನು ಕರ್ತನೆ ಸೌಖ್ಯ ಮಾಡೋ ದೇವರಪ್ಪ ಸೌಖ್ಯ ಮಾಡೋ ದೇವರು ಸೌಖ್ಯ ಮಾಡೋ ದೇವರಪ್ಪ ಯೇಸುವೇ ಸೌಖ್ಯದಾಯಕ ನೀನಾಗಿದೆ ಸ್ವಾಮಿ ಕರ್ತನೆ ಅಪ್ಪ ಇದನ್ನು ವೀಕ್ಷಿಸುತ್ತಿರುವಂಥ ಒಂದೊಂದು ರೋಗಿಗಳೆಲ್ಲ ಅಪ್ಪ ನೀನು ಮುಟ್ಟಿ ಗುಣಪಡಿಸಿ ರಾಜ ಒಂದೊಂದು ರೋಗಿಗಳನ್ನು ಸೌಖ್ಯ ಮಾಡಿ ಕರ್ತನೆ ಕಾಲಿನ ವೇದನೆಯಲ್ಲಿ ಕರ್ತನೆ ಕೆಲವು ಅಲರ್ಜಿಗಳಾಗಿ ಕರ್ತನೆ ಕೆಲವು ಸ್ಕಿನ್ ಡಿಸೀಸ್ ಆಗಿ ಕೆಲವು ಬಳಲುತ್ತಿರುವಂಥ ರೋಗದಿಂದ ಕರ್ತನೆ ಅಪ್ಪ ನೀನು ಮುಟ್ಟಿ ಗುಣಪಡಿಸಿ ರಾಜ ನಿನ್ನ ಸೌಖ್ಯದ ಕರ ಚಲಿಸಲಪ್ಪ ಅವರ ಮೇಲೆ ನಿನ್ನ ಗಾಯವುಳ್ಳ ಕರ ಚಲಿಸಲಿ ಕರ್ತನೆ ಅಪ್ಪ ಯೇಸುವೇ ಕರ್ತನೆ ಅನೇಕ ವರ್ಷಗಳಿಂದ ಕರ್ತನೆ ಅಪ್ಪ ಸ್ಟಮಕ್ ಇನ್ಫೆಕ್ಷನ್ಗಳಿಂದ ಕರ್ತನೆ ಅಪ್ಪ ಕರ್ತನೆ ಅನೇಕ ದಿವಸಗಳಿಂದ ಅಪ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳಿಂದ ಬಳಲುತ್ತಿರುವಂಥ ಒಂದೊಂದು ರೋಗಿಗಳೆಲ್ಲ ನೀನು ಸೌಖ್ಯ ಮಾಡಿ ರಾಜ ದೂತರಿಗಿಂತ ವೇಗವಾಗಿ ಹೋಗುವ ನಿನ್ನ ವಾಕ್ಯವನ್ನು ಕಳಿಸಿ ಅಪ್ಪ ನೀನು ಮುಟ್ಟಿ ಗುಣಪಡಿಸಿ ಕರ್ತನೆ ಹೌದು ರಾಜ ನಿನ್ನ ವಚನದ ಆಜ್ಞೆ ಪ್ರಕಾರ ಸ್ವಾಮಿ ನಾನು ಆಜ್ಞೆ ಮಾಡ್ತಾ ಇದ್ದೀನಿ ಅಂದು ಕರ್ತನೆ ಯೇಸುವಿನ ನಾಮದಲ್ಲಿ ಅನೇಕ ಕುರುಡರು ಅನೇಕ ಕುಂಟರು ಅನೇಕ ರೋಗಿಗಳು ಸೌಖ್ಯ ಹೊಂದಿಕೊಳ್ತಾರಂತ ನಿನ್ನ ವಾಕ್ಯದಲ್ಲಿ ನೋಡೋ ಪ್ರಕಾರ ಸ್ವಾಮಿ ಅನೇಕ ರೋಗಿಗಳು ಸೌಖ್ಯವಾಗಲಿ ಅನೇಕ ಅದ್ಭುತಗಳ ನಡೆಯಲಿ ಅನೇಕ ಕುರುಡು ಕಣ್ಣುಗಳ ತೆರೆಯಲಿ ಕಿವಿಗಳು ಕೇಳಲಿ ಶಾರೀರಿಕವಾಗಿ ಬಳಲಿ ಹೋಗಿ ಎದ್ದು ನಡೆದಾಡಕ್ಕಾಗದೆ ಕರ್ತನೆ ಅಪ್ಪ ಕಾಲಿನ ವೇದನೆಯಿಂದ ಬಳಲುತ್ತಿರುವಂತ ಎಲ್ಲ ಕಾಲಿನ ವೇದನೆಗಳು ಯೇಸು ಕ್ರಿಸ್ತ ನಾಮದಲ್ಲಿ ಸೌಖ್ಯವಾಗಲಿ
ಅದ್ಭುತ ನೀನು ಮಾಡು ಸ್ವಾಮಿ, ಬಿಡುಗಡೆ ನೀನು ಮಾಡಿ ರಾಜ, ಸೌಖ್ಯದಾಯಕ ನೀನು ಸ್ವಾಮಿ ಕರ್ತನೆ. ಅಪ್ಪ ಕರ್ತನೆ ಹಾಲೆಲೂಯಾ ಸ್ತೋತ್ರ ರಾಜ. ಅಪ್ಪ ಕ್ಯಾನ್ಸರಿಂದ ಬಳಲುತ್ತಿರೋರು ಕರ್ತನೆ, ಅಪ್ಪ ಕರ್ತನೆ ಬ್ರೈನ್ ಟ್ಯೂಮರಿಂದ ಬಳಲುತ್ತಿರೋರು ರಾಜ, ಅಪ್ಪ ನಾನಾ ವಿಧವಾದ ರೋಗದಲ್ಲಿ ಬಳಲುತ್ತಿರೋರು, ಮಾನಸಿಕವಾದ ಒತ್ತಡದಲ್ಲಿ ಅಪ್ಪ ಬಳಲುತ್ತಿರುವಂಥ ರೋಗಿಗಳನ್ನು ಕರ್ತನೆ, ಅಪ್ಪ ನಿದ್ದೆ ಮಾಡೋಕ್ಕಾಗದೆ ಕರ್ತನೆ, ನಿದ್ರೆ ಇಲ್ಲದೆ ಕರ್ತನೆ ಭಾರ ಪಡ್ತಿರೋರಿಗೆ ಅಪ್ಪ ರಾತ್ರಿ ಮಲಗುವಾಗ ಸುಖವಾಗಿ ಅಪ್ಪ ನಿದ್ದೆ ಮಾಡತಕ್ಕಂತೆ ಕರ್ತನೆ, ಅಪ್ಪ ನಿದ್ರೆಯನ್ನು ಕೆಡಿಸುವಂಥ ಆಪನನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಕತ್ತರಿಸ್ತಾ ಇದ್ದೀನಿ. ರಬಲ ಶಾಂದರಬಲ ರೇಖೆ ತೆನೆವನ ರಬಲ ಶದಲಬಲ ಓ ರಬಾ ತುರಬಲ ರಬಲ ಶಾಂದರಬಲ ರೇಖೆ ತೆನೆವನ ಓ ರಬಾ ತುರಬಲ ರಬಲ ಶದಲಬಲ. ಶಾರೀರಿಕವಾಗಿ ಬಳಲುತ್ತಿರುವಂಥ ಕೆಲವು ಬಲಹೀನತೆಗಳು, ಕೆಲವು ಬಲಹೀನ ಆತ್ಮಗಳು, ಕೆಲವರು ಸೈತಾನನ್ನು ವಂಚಿಸಿ ಸೈತಾನನ್ನು ಪೀಡಿಸುತ್ತಿರುವಂಥ ಕೆಲವು ಪೀಡನೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗೋಗಲಿ. ರಬಲ ಶತರಬಲ ಓ ರಬಾ ತುರಬಲ. ದೇವರ ಆತ್ಮನೊಟ್ಟಿಗೆ ಮಾತಾಡ್ತಾ ಇರೋದು ಓ ರಬಾ ಶತರಬಲ ರೇಖೆ ತೆನೆವನ. ಪರಿಶುದ್ಧಾತ್ಮನೇ, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಗೋಸ್, ಹೋಲಿ ಗೋಸ್ ಓ ರಬಾ ರಬ ಶಾಂತರಬಲ ರೇಖೆ ತೆನೆವನ ಉರಿ ಬಾಬಾ ಬಾಬಾ ಶಾತರಬ ರಬ ತರಬಲ ರಬಲ ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ದೇವರ ಆತ್ಮ ನನಗೆ ತಿಳಿಸ್ತಾ ಇರೋದು, ಕೆಲವು ಕಣ್ಣಲ್ಲಿ ಪೊರೆ ಬಂದು ದೃಷ್ಟಿ ಸರಿಯಾಗಿ ನೋಡೋಕ್ಕಾಗದೆ, ಕಣ್ಣು ಕಾಣದೆ ಕೆಲವರು ಕುಗ್ಗಿ ಹೋಗಿದ್ದೀರಾ, ಬಾಳಲಿ ಹೋಗಿದ್ದೀರಾ. ದೇವರ ಆತ್ಮ ನನಗೆ ತೋರಿಸ್ತಾ ಇದ್ದೇನೆ, ದೇವರ ಕರ ನಿಮ್ಮ ಕಣ್ಣಿನ ಮೇಲೆ ಚಲಿಸ್ತಾ ಇದೆ, ದೇವರ ಕರ ಚಲಿಸೋದನ್ನು ನೋಡ್ತಾ ಇದ್ದೇನೆ. ಉಡಬಲ ಶಾಂತರಬಲ ಮಥುರಬಲ ರಬಲ ಶತಲಬಲ ಓ ರಬಾ ಶತಲಬಲ. ಕೆಲವರು ಡಿಪ್ರೆಷನ್ಗೆ ಹೋಗಿ, ಕೆಲವರು ಮಾನಸಿಕವಾಗಿ ಚಿಂತೆಗೊಳಗಾಗಿ, ಜೀವನ ಬೇಡಪ್ಪ ನಾನು ಬದುಕಿರೋದು ವ್ಯರ್ಥ ಅಂತೇಳಿ ಚಿಂತಿಸುತ್ತಿರುವಂಥ ಕೆಲವು ಮಾನಸಿಕವಾದ ಚಿಂತೆಗಳ ಆ ರೋಗವನ್ನು ದೇವರು ಇವತ್ತು ತೆಗೆದಾಕ್ತಾ ಇದ್ದಾರೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆ ರೀತಿ ಬಳಲುತ್ತಿರೋರನ್ನ ನಾಸರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಗದರಿಸ್ತಾ ಇದ್ದೀನಿ. ಈಗಲೇ ಆ ಡಿಪ್ರೆಷನ್ ಆಪನ ಬಿಟ್ಟು ತೊಲಗೋಗಲಿ. ಶಾಂತರಬಲ ರೇಖೆ ದೆನೆ ವನ ರಬಾ ತುರಬಲ ಓ ರಬ ರಬ ಶಾತರಬಲ. ಪರಿಶುದ್ಧಾತ್ಮನೆ ಪರಿಶುದ್ಧಾತ್ಮನೆ ರಬಾ ತುರಬಲ ಓ ರಬಾ ರಬಾ ಸಿಕ್ಕಿ ದೀವನ. ನೀವಿರುವಂಥ ಸ್ಥಳಗಳಲ್ಲಿ, ಇರುವಂಥ ಜಾಗದಲ್ಲಿ ನಂಬಿಕೆ ಇದೆಯಾ ಮಗಳೇ, ನಿನಗೆ ಸ್ವಸ್ಥತೆ ಇದೆ, ನಂಬಿಕೆ ಇದೆಯಾ, ನೀನು ಅದ್ಭುತ ಹೊಂದಿಕೊಳ್ತೀಯ ಅಂತ ದೇವರು ಹೇಳ್ತಾ ಇದ್ದಾರೆ. ಓ ಡಬಲ ಶಾತರಬಲ ರೇಖೆ ತೆನೆಮನ ಓ ಹಲ್ಲೆಲೂಯಾ ರಬಾ ಶತರಬಲ ರಕತ ಲಿಕತ ಲಬಲ ಉಡಬಲ ಶತರಬಲ ರಬಾ ಸಿಕ್ಕಿ ದಿನಿವನ ಉಡಬಲ ಶಾಂತರಬಲ ಓ ರಬಾ ಸಿಕ್ಕಿ ದಿನಿವನ ರಬಲ ಶತರಬಲ. ಓ ಬಿಪಿಯಿಂದ ಬಳಲುತ್ತಿರುವಂಥ ಕರ್ತನೆ, ಆ ರೋಗದ ಆಪನ ಬಿಟ್ಟು ತೊಲಗಲಿ. ಓ ರಬಾ ಶಾಂತಲ. ಕಿಡ್ನಿ ಫೇಲ್ಯೂರ್ ಆಗಿ ಎದ್ದು ನಡೆದಾಡಕ್ಕಾಗದ ಹಾಸಿಗೆಯಲ್ಲಿ ಮಲಗಿರೋ ಆ ಕರ್ತನೆ, ಆ ರೋಗಿಗಳನ್ನು ನೀನು ಮುಟ್ಟಿ ಗುಣಪಡಿಸಿ ರಾಜ. ಓ ಹಾಲೆಲೂಯಾ ರಬಾ ರಬಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅಪ್ಪ ನೀನು ಗುಣಪಡಿಸ್ತಾ ಇರೋದಕ್ಕಾಗಿ ಸ್ತೋತ್ರ, ನೀನು ರೈಟ್ ನಾವು ಈಗ ನೀನು ಸೌಖ್ಯ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ, ಬಿಡುಗಡೆ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ಉಡಬಲ ಶಾಂಡರಬಲ ರೇಖೆ ತೆನೆ ಮನ ರಬಾ ಸಿಕ್ಕಿದ್ದೀನಿ ಮನ ಊರಬಲ ಶಾಥರಬಲ ರಾಕತ ಲಕತ. ಅನಿಸೆ ಸಿಸ್ಟರ್, ದೇವರ ಆತ್ಮ ನಿಮ್ಮ ಹಸ್ಬೆಂಡ್ ವಿಷಯದಲ್ಲಿ ನೀವು ಅವರು ಅನೇಕ ಅಲರ್ಜಿ ಯಾವ ಮೆಡಿಸಿನ್ ತೆಗೆದುಕೊಂಡ್ರು ಸರಿಯಾಗಿ ಸ್ವಸ್ಥತೆ ಕಾಣ್ತಾ ಇಲ್ಲ. ಸ್ವಲ್ಪ ದಿನ ಸೌಖ್ಯವಾದರೆ ಸ್ವಲ್ಪ ದಿನ ಸೌಖ್ಯವಾಗ್ತಾ ಇಲ್ಲ. ಆದರೆ ದೇವರ ಆತ್ಮನ ಇವತ್ತು ನಿಮ್ಮ ಹಸ್ಬೆಂಡ್ನ ಮುಟ್ಟೋದನ್ನು ನೋಡ್ತಾ ಇದ್ದೀನಿ. ಎಲ್ಲ ಕೀಳಡೆಗೆ ದೇವರು ಇವತ್ತು ನಿನ್ನ ಕುಟುಂಬ ನಾಶದ ಮಾಡೋದನ್ನು ನೋಡ್ತಾ ಇದ್ದೀನಿ. ಉಡಬಲ ಶಾಥರಬಲ ಆಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್ ಅಪ್ಪ. ಈಶ್ವರ ನಿಮಗೆ ಸ್ತೋತ್ರಪ್ಪ, ಎಲ್ಲ ಸ್ತುತಿ ನಿಮಗಪ್ಪ, ಎಲ್ಲ ಘನತೆ ಅಪ್ಪ. ನೀನು ಸೌಖ್ಯ ಮಾಡೋದಕ್ಕಾಗಿ ಸ್ತೋತ್ರ. ಅನೇಕ ಕರ್ತನೆ ಅನೇಕ ಹಾಸ್ಪಿಟಲ್ಗಳಲ್ಲಿ, ಮನೆಗಳಲ್ಲಿ ರೋಗಿಗಳಾಗಿ ನರಳುತ್ತಿರುವಂಥ ಒಂದೊಂದು ರೋಗಿಗಳನ್ನು ನೀರ್ತಾನೆ ಮುಟ್ಟಿ ಗುಣಪಡಿಸಿ ರಾಜ. ನಿನ್ನ ಸೌಖ್ಯದ ಕರ ಅಲ್ಲಿ ಚಲಿಸಲಿ ಅಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪ. ಕರ್ತನೆ ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಅಪ್ಪ. ಎಲ್ಲ ಸ್ತುತಿ ನಿಮಗೆ, ಎಲ್ಲ ಘನತೆ ನಿಮಗೆ, ಎಲ್ಲ ಗೌರವ ನಿಮಗೆ, ಎಲ್ಲ ಮಹಿಮೆ ನಿಮಗೆ ಮಾತ್ರ ಸ್ವಾಮಿ. ಹೊಗಳಿಕೊಳ್ಳೋದಕ್ಕೆ, ಪ್ರಶಂಸೆ ಪಡೋದಕ್ಕೆ ನಮ್ಮಲ್ಲಿ ಏನೂ ಇಲ್ಲಪ್ಪ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ನಾಮ ಮಾತ್ರ ಮಹಿಮೆ ಹೊಂದಲಿ ಅಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ನಾಸರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೇನ್. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಅನೇಕ ದೊಡ್ಡ ಕಾರ್ಯದಲ್ಲಿ ಮಾಡಿದ್ದಾರೆ. ದೊಡ್ಡ ಕಾರ್ಯ ಮಾಡಿದ್ದಾರಂತ ಯಾರೆಲ್ಲ ನಂಬುತ್ತೀರೋ ಅವರೆಲ್ಲರೂ ಜೋರಾಗಿ ಅಲ್ಲೇಲು ಹೇಳೋಣ. ಅಲ್ಲೇಲುಯಾ, ಅಲ್ಲೇಲುಯಾ, ಅಲ್ಲೇಲುಯಾ. ಈಗ ಕಾಣಿಕೆಗಾಗಿ ಪ್ರಾರ್ಥನೆ ಮಾಡಬೇಕಂತೇಳಿ ಸೇವಕರನ್ನ ಸ್ವಾಗತ ಮಾಡ್ತೀನಿ. ಕಾಣಿಕೆಗಾಗಿ ಮತ್ತೆ ಕೊನೆ ಆಶೀರ್ವಾದನ ಹೇಳಿ ಮುಗಿಸ್ಬೇಕಂತ ಕೇಳಿ.